ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಭವ್ಯವಾದ ಮಹಿಮೆಯನ್ನು ಯಥಾಶಕ್ತಿ ಸ್ಮರಿಸುವ ಪ್ರಯತ್ನವನ್ನು ಮಾಡೋಣ. ಶ್ರೀಮದ್ಭಾಗವತ ತಾತ್ಪರ್ಯದಲ್ಲಿ ಏಕಾದಶ ಸ್ಕಂಧದಲ್ಲಿ ತಿಳಿಸಿದಂತೆ ಶತ ಜನ್ಮಸು ಪೂರ್ವಂತು ಜ್ಞಾನೋದಯ ಉದೀರ್ಯತೆ ಅಪರೋಕ್ಷೇಣ ಪಾರೋಕ್ಷಾತ್ ಪೂರ್ಣಂ ಜ್ಞಾನಂ ಸದೈವತು. ಋಜುಗಣಸ್ಥರಿಗೆ ಬ್ರಹ್ಮ ಪದವಿಯನ್ನು ಹೊಂದುವ ಯೋಗ್ಯತೆ ಇರುವಂತಹ ಜೀವೋತ್ತಮರಾದ ಋಜುಗಳಿಗೆ ಅನಾದಿ ಕಾಲದಿಂದಲೂ ಪರಿಪೂರ್ಣವಾದ ಪರೋಕ್ಷ ಜ್ಞಾನ ಇರುತ್ತೆ. 100 ಜನ್ಮಗಳ ಹಿಂದೆ ಅಪರೋಕ್ಷ ಜ್ಞಾನವಾಗತ್ತೆ ಎಂಬುದಾಗಿ ತಿಳಿಸಿದ್ದಾರೆ. ಅಂತಹ ಅನಾದಿ ಕಾಲದಿಂದ ಪರಿಪೂರ್ಣವಾದ ಪರಿಜ್ಞಾನವನ್ನು ಪಡೆದುಕೊಂಡ ಮಹಾನುಭಾವರು ವಾಯುದೇವರು. ಅಂತಹ ವಾಯುದೇವರ ಅವತಾರರಾಗಿದ್ದಾರೆ ಶ್ರೀಮದ್ ಆಚಾರ್ಯರು. ಅವರ ಜ್ಞಾನ ಎಷ್ಟು ಪರಿಪೂರ್ಣವಾದಂತಹ ಜ್ಞಾನ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರ ಉಪಾಸನೆ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ತಿಳಿಸ್ತಾರೆ. ಭಗವಂತನ ಉಪಾಸನೆಯನ್ನು ವಾಯುದೇವರು ಹೇಗೆ ಮಾಡ್ತಾರೆ ಅಂತ. ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿವರ್ತಕ ಸರ್ವಪ್ರವರ್ತಕ ಇತ್ಯಾದಿಯಾಗಿ ಆ ಭಗವಂತನ ಅನಂತ ಗುಣಗಳ ಉಪಾಸನೆಯನ್ನು ವಾಯುದೇವರು ಮಾಡ್ತಾರಂತೆ. ಜಗತ್ತಿನಲ್ಲೆಲ್ಲ ಭಗವಂತ ವ್ಯಾಪ್ತನಾಗಿದ್ದಾನೆ. ಜಗತ್ತಿನ ತುಂಬೆಲ್ಲ ವ್ಯಾಪ್ತನಾದ ಆ ಭಗವಂತನನ್ನು ಅನಂತ ಗುಣಗಳಿಂದ ಪರಿಪೂರ್ಣ, ಸರ್ವ ದೋಷಗಳಿಂದ ದೂರ, ಸಕಲ ಜಗತ್ತಿನ ಸೃಷ್ಟ್ಯಾದಿಗಳಿಗೆ ಕಾರಣ, ಸರ್ವಾಕಾರ, ಅಪ್ರಾಕೃತವಾದ ಆಕಾರ ಪರಮಾತ್ಮನಿಗಿದೆ. ಆದರೆ ಎಲ್ಲ ತರಹದ ಆಕಾರಗಳಿವೆ. ಜಗತ್ತಿನಲ್ಲಿ ತೋರುವ
ಪ್ರಾಕೃತವಾದ, ನಶ್ವರವಾದ, ಅಶಾಶ್ವತವಾದ ಆಕಾರ ಭಗವಂತನಿಗಿಲ್ಲ. ಆದರೆ ಎಲ್ಲ ವಸ್ತುಗಳಂತೆ ಇರುವ ಅಪ್ರಾಕೃತವಾದ, ಜ್ಞಾನಾನಂದಾತ್ಮಕವಾದ, ಶುದ್ಧವಾದ ಸರ್ವ ಆಕಾರಗಳು ಭಗವಂತನಿಗುಂಟು. ಒಂದು ಕಲ್ಲಿನಲ್ಲಿ ಕಲ್ಲಿನಂತೆ, ಹೂವಿನಲ್ಲಿ ಹೂವಿನಂತೆ. ಈ ಹೂವು ಜಡ, ಇದಕ್ಕೆ ಹುಟ್ಟಿದೆ, ಸಾವು ಇದೆ. ಇದರೊಳಗೆ ಇದೇ ಬಣ್ಣದ, ಇದೇ ಆಕಾರದ, ಅರ್ಥಾತ್ ಇದರಂತಹ ಇದಕ್ಕಿಂತಲೂ ಕೋಟಿಪಟ್ಟು ಸುಂದರವಾದ ಆಕಾರ ಭಗವಂತನದುಂಟು. ಆದರೆ ಅದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ಜಡ ಅಲ್ಲ, ಅದು ಚೈತನ್ಯ ರೂಪವಾದದ್ದು. ಜಗತ್ತಿನಲ್ಲೆಲ್ಲ ಭಗವಂತ ವ್ಯಾಪ್ತನಾಗಿದ್ದಾನೆ. ಆ ಜಗತ್ತಿನ ಆಕಾರ ಭಗವಂತನ ಆಕಾರದಿಂದ ಬಂದದ್ದು, ಭಗವಂತನ ಅಧೀನವಾದದ್ದು. ಅದರಲ್ಲಿರುವ ಗುಣಧರ್ಮಗಳು ಭಗವಂತನ ಅಧೀನ. ಹೀಗೆ ಎಂದೋ ಒಮ್ಮೆ ಚಿಂತನೆ ಮಾಡಿ ಓದಿ ಕೇಳಿ ಬರೆದದ್ದಲ್ಲ ಗ್ರಂಥದಲ್ಲಿ. ಪ್ರತಿ ಕ್ಷಣದಲ್ಲಿಯೂ ಭಗವಂತನ ಉಪಾಸನೆಯನ್ನು ಈ ಬಗೆಯಲ್ಲಿ ವಾಯುದೇವರು ಮಾಡ್ತಾರೆ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರು ತಿಳಿಸ್ತಾರೆ. ಯಾವ ಒಂದು ವಸ್ತುವನ್ನು ತೆಗೆದುಕೊಂಡರೂ ಸರಿ, ನಾವು ಯಾವುದಾದರೂ ಒಂದು ವಸ್ತುವನ್ನು ನೋಡಿದರೆ ಆ ವಸ್ತುವನ್ನು ಮಾತ್ರ ಗುರುತಿಸ್ತೇವೆ. ವಾಯುದೇವರಿಗೆ, ಶ್ರೀಮದ್ ಆಚಾರ್ಯರಿಗೆ ಹಾಗಲ್ಲ. ಆ ವಸ್ತುವಿನ ಆಕಾರದಲ್ಲಿದ್ದ ಭಗವಂತನನ್ನು ಒಳಗೆ ಕಾಣ್ತಾರೆ. ಆ ವಸ್ತುವಿಗೆ ಆಶ್ರಯನಾಗಿ ನಿಂತ ಪರಮಾತ್ಮನನ್ನು ಕಾಣ್ತಾರೆ. ಈ ವಸ್ತುವನ್ನು ಸೃಷ್ಟಿ ಮಾಡಿದವ ದೇವರು ಅನ್ನುವ ಚಿಂತನೆ ಬರುತ್ತದೆ. ಮುಂದೆ ಯೋಗ್ಯ ಕಾಲದಲ್ಲಿ ಈ ವಸ್ತುವಿನ ನಾಶ ಮಾಡುವವನು ಭಗವಂತ, ಅಲ್ಲಿಯವರೆಗೆ ಇದರ ರಕ್ಷಣೆ ಮಾಡುವವನು ಭಗವಂತ. ಇದರಿಂದ ಆಗಬಹುದಾದ ಏನೆಲ್ಲ ಕಾರ್ಯಗಳಿವೆ ಆ ಕಾರ್ಯಗಳನ್ನು ಒಳಗಿದ್ದು ತಾನು ಮಾಡಿಸ್ತಾನೆ ಪರಮಾತ್ಮ. ಈ ವಸ್ತುವನ್ನು ಹೇಳಿಕೊಡುವ ಶಬ್ದ ಇದೆ. ಆ ಶಬ್ದದಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದ ವ್ಯಕ್ತಿ ಭಗವಂತ. ಹೀಗೆಲ್ಲ ಚಿಂತನೆ ಮಾಡ್ತಾರಂತೆ. ಅಂದರೆ ಒಂದು ವಸ್ತುವನ್ನು ದೇವರ ಜೊತೆಗೆ 100,000 ರೀತಿಯಲ್ಲಿ ಸಂಬಂಧವನ್ನು ಚಿಂತನೆ ಮಾಡಿ ಅನುಸಂಧಾನವನ್ನು ಮಾಡ್ತಾರೆ ಶ್ರೀಮದ್ ಆಚಾರ್ಯರು, ವಾಯುದೇವರು. ಇಂತಹ ಅದ್ಭುತವಾದ ಉಪಾಸನೆ, ಸರ್ವತ್ರ ವ್ಯಾಪ್ತನಾದ ಆ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ. ಸಕಲ ವೇದಗಳಲ್ಲಿ ಹೇಳಿದ ಭಗವಂತನ ಗುಣಗಳು, ಎಲ್ಲ ವೇದಗಳಲ್ಲಿ ಹೇಳಿದ ಆ ಭಗವಂತನ ಕ್ರಿಯೆಗಳು, ಹಾಗೂ ವೇದದಲ್ಲಿಯೂ ಹೇಳದೆ ಮಹಾಭಾರತದಲ್ಲಿ ಹೇಳಿದಂತಹ ಭಗವಂತನ ಗುಣಗಳು, ಅವತಾರಗಳು, ಲೀಲೆಗಳು, ನಾನಾ ವಿಧವಾದಂತಹ ಆ ಪರಮಾತ್ಮನ ಕಾರ್ಯಗಳನ್ನು ನೇರವಾಗಿ ಪರಮಾತ್ಮ ಶ್ರೀಮದ್ ಆಚಾರ್ಯರಿಗೆ, ವಾಯುದೇವರಿಗೆ ಉಪದೇಶ ಮಾಡಿದ್ದಾನೆ. ಅದನ್ನೂ ಉಪಾಸನೆ ಮಾಡ್ತಾರೆ. ವೇದೋಕ್ತ ತದನುಕ್ತ, ಭಾರತೋಕ್ತ ತದನುಕ್ತ, ಸಂಪ್ರದಾಯ ಆಗತ. ಅಂತಹ ಆ ಭಗವಂತನ ಅನಂತ ಅನಂತ ಗುಣಗಳ, ಕ್ರಿಯೆಗಳ, ಅವತಾರಗಳ ಚಿಂತನವನ್ನು ನಿರಂತರವಾಗಿ ಮಾಡುವ ಮಹಾಯೋಗ್ಯತೆಯನ್ನು ಪಡೆದುಕೊಂಡ ಮಹಾನುಭಾವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಇದು ಅವರ ಮಹಿಮೆ. ಈ ಅನುಸಂಧಾನ, ಭಕ್ತಿ, ಶ್ರದ್ಧೆಗಳನ್ನು ಇಟ್ಟುಕೊಂಡು ಶ್ರೀಮದ್ ಆಚಾರ್ಯರು ವೇದಗಳ ಪಠನವನ್ನು ಮಾಡುತ್ತಾರೆ, ವೇದಗಳ ವ್ಯಾಖ್ಯಾನವನ್ನು ಮಾಡುತ್ತಾರೆ ಅನ್ನೋದಕ್ಕಾಗಿಯೇ ಶ್ರೀಮದ್ ಆಚಾರ್ಯರು ಯಾವ ಇಚ್ಛೆಯನ್ನು ಮಾಡ್ತಾರೋ, ಯಾವ ಅಪೇಕ್ಷೆಯನ್ನು ಪಡ್ತಾರೋ ಅದು ಪರಿಪೂರ್ಣವಾಗುತ್ತೆ. ಭಕ್ತಿಯಿಂದ ಯೋಗ್ಯನಾದ ಅಧಿಕಾರಿ ಯಾರೇ ವೇದೋಕ್ತ ಕರ್ಮಗಳನ್ನು ಮಾಡಿದರೆ ಅದಕ್ಕೆ ತಕ್ಕ ಫಲವನ್ನು ಪಡೀತಾರೆ ಅಂತಾದರೆ ಇಂತಹ ಸರ್ವಜ್ಞ ಶಿಖಾಮಣಿಗಳಾದ ಮಹಾನುಭಾವರು ಪರಮಭಕ್ತಿಯಿಂದ ಮಾಡಿದ ಆ ವೇದಗಳ ಪಠನ, ಅದರಿಂದ ಎಂತಹ ಅದ್ಭುತವಾದ ಫಲ ಸಿಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಆಲೋಚನೆ ಮಾಡಿ ಕೈಯಲ್ಲಿ ಔಷಧಿ ಸೂಕ್ತವನ್ನು
ಕೈಯಲ್ಲಿ ಬೀಜವನ್ನು ಹಿಡಿದು ಔಷಧಿ ಸೂಕ್ತವನ್ನು ಶ್ರೀಮದ್ ಆಚಾರ್ಯರು ಪಠನ ಮಾಡಿದರೆ ಸೂಕ್ತೇನ ಅಂಕುರ ಫಲ ಪುಷ್ಪ ಬೀಜ ಸೃಷ್ಟಿಂ, ಕೈಯಲ್ಲಿಯೇ ಆ ಬೀಜ ಅಂಕುರಿಸಿದೆ, ಅದಕ್ಕೆ ಹೂವು ಹಣ್ಣುಗಳೆಲ್ಲ ಆಗಿವೆ. ಆ ರೀತಿ ಶ್ರೀಮದ್ ಆಚಾರ್ಯರು ಮಾಡಿ ತೋರಿಸಿದ್ದಾರೆ. ವೇದಗಳು ಇಷ್ಟು ಪರಮ ಪ್ರಮಾಣವಾದದ್ದು, ವೇದೋಕ್ತವಾದಂತಹ ಕರ್ಮಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡಿದರೆ ಫಲ ಸಿಕ್ಕೇ ಸಿಗತ್ತೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಪ್ರಾಕ್ಟಿಕಲ್ಲಾಗಿ ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಅಂತಹ ಅದ್ಭುತವಾದ ಉಪಾಸನೆಯ ಒಂದು ಶಕ್ತಿ ಶ್ರೀಮದಾಚಾರ್ಯರಲ್ಲಿದೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆಯಲ್ಲಿ ಸುಮಧ್ವ ವಿಜಯದಲ್ಲಿ ವರ್ಣನೆ ಮಾಡುವಾಗ ಶ್ರೀಮದಾಚಾರ್ಯರು ಬಾಲ್ಯದಲ್ಲಿರುವಾಗ ಅವರನ್ನು ಕರೆದುಕೊಂಡು ಹೋಗುವಂತಹ ಪ್ರಸಂಗದಲ್ಲಿ ಪಿಶಾಚಿ ಬರುತ್ತಂತೆ. ಅದು ಶ್ರೀಮದಾಚಾರ್ಯರನ್ನು ನೋಡಿ ಭಯಭೀತವಾಗಿ ತಾನೇ ರಕ್ತವನ್ನು ಕಾರಿಕೊಂಡು, ಈ ಮಗು ಇದೆ ಅನ್ನುವುದಕ್ಕೆ ನಿಮ್ಮನ್ನೆಲ್ಲ ನಾನು ಸುರಕ್ಷಿತವಾಗಿ ಬಿಟ್ಟಿದ್ದೇನೆ, ಒಂದು ವೇಳೆ ಈ ಮಗು ಇರಲಿಲ್ಲ, ಯಚ್ಛಕ್ತಿ ಗುಪ್ತಿ ರಹಿತಾನಲಮಸ್ಮಿ ಹಂತುಂ ಲೋಕೇಶ್ವರ ಸಬತ ಬಾಲತಮಃ ಕಿಲೀತಿ. ಇದೆಲ್ಲ ಬಹಳ ದೊಡ್ಡ ಆಶ್ಚರ್ಯ ಅಂತ ಹೇಳಿದ ಕಥೆ ಅಲ್ಲ, ಇದು ಬಹಳ ಸಣ್ಣದು ಶ್ರೀಮದಾಚಾರ್ಯರ ದೃಷ್ಟಿಯಲ್ಲಿ. ಭಕ್ತಿಯಿಂದ ಭಗವಂತನ ನಾಮದ ಉಚ್ಚಾರಣೆಯನ್ನು ಒಬ್ಬ ಭಕ್ತ ಮಾಡಿದರೇನೆ ಭೂತಪ್ರೇತ ಪಿಶಾಚಗಳೇ ಬಾಧೆ ಇರೋದಿಲ್ಲ ಅಂತ ಹೇಳ್ತಾರೆ. ಭಗವಂತನ ಮಂತ್ರವನ್ನು ಜಪ ಮಾಡಿದರೆ, ಪರಮಾತ್ಮನ ನಾಮೋಚ್ಚಾರಣೆ ಮಾಡಿದರೆ, ಭಗವದ್ಭಕ್ತರ ನಾಮೋಚ್ಚಾರಣೆ ಮಾಡಿದರೆ ಭೂತಪ್ರೇತ ಪಿಶಾಚಗಳೇ ಬಾಧೆ ದೂರ ಆಗತ್ತೆ ಅಂತಾರೆ. ಸ್ಥಾನೇ ಹೃಷೀಕೇಶ ತಪ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಘಾಃ. ಭಕ್ತಿಯಿಂದ ಭಗವಂತನ ನಾಮಗಳನ್ನು ಹೇಳಿದರೆ ಮನ್ನಾಮಗ್ರಹಣಾದೇತೆ ವಿದ್ರವಂತಿ ದಿಶೋದಶ ಅಂತ ಪರಮಾತ್ಮನೇ ಹೇಳ್ತಾನೆ. ದೇವರ ನಾಮಸ್ಮರಣೆ ಮಾಡಿದರೆ ದಿಕ್ಕು ತಪ್ಪಿ ಭೂತಪ್ರೇತ ಪಿಶಾಚಗಳು ಓಡಿ ಹೋಗ್ತವೆ ಅಂತ. ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ, 7 ಕೋಟಿ ಮಹಾಮಂತ್ರಗಳ ಮಹಾಸಿದ್ಧಿಯನ್ನು ಪಡೆದುಕೊಂಡ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಸರ್ವದಾ ಆ ಭಗವಂತನ ಮಹಾಸನ್ನಿಧಾನಕ್ಕೆ ಪಾತ್ರರಾದವರು, ಸ್ವಯಂ ಜೀವೋತ್ತಮರು. ಪರಮಾತ್ಮನ ಅನಾದಿ ಅನುಗ್ರಹದಿಂದಲೇ ಎಲ್ಲ ದುಷ್ಟ ಶಕ್ತಿಗಳನ್ನು ಮೆಟ್ಟಿ ನಿಂತ ಮಹಾನುಭಾವರು ವಾಯುದೇವರು. ಅಂತಹ ವಾಯುದೇವರ ಅವತಾರರಾದ ಶ್ರೀಮದಾಚಾರ್ಯರಿಗೆ ಒಂದು ಸಣ್ಣ ಭೂತ ಬಾಧೆ ಪಿಶಾಚ ಬಾಧೆಯಿಂದ ತಮ್ಮ ಬಂಧುಗಳನ್ನು ರಕ್ಷಣೆ ಮಾಡಿದರು, ತಮ್ಮ ಭಕ್ತರನ್ನು ರಕ್ಷಣೆ ಮಾಡಿದರು ಅನ್ನೋದು ಬಹಳ ದೊಡ್ಡ ಮಹತ್ವ ಅಲ್ಲ. ಅದು ಅವರ ದೃಷ್ಟಿಯಲ್ಲಿ ಬಹಳ ಸಣ್ಣದು, ನಮಗೆ ಬಹಳ ದೊಡ್ಡದು. ಯಾಕೆ ಅಂದರೆ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡದೆ ಕೇವಲ ಲೌಕಿಕವಾದ ವಿಷಯಗಳಲ್ಲಿ ಆಸಕ್ತರಾಗಿ ನಾನಾ ವಿಧವಾದಂತಹ ದುಷ್ಟ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗುವಂತಹ ಪಾಮರರಿಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಈ ದಿವ್ಯವಾದ ಮಹಿಮೆಯ ಚಿಂತನೆಯೇ ಒಂದು ದೊಡ್ಡ ದಿವ್ಯೌಷಧ. ಇದರಿಂದ ಎಲ್ಲ ವಿಧವಾದಂತಹ ದುಷ್ಟ ಶಕ್ತಿಗಳ ನಿವಾರಣೆಯಾಗತ್ತೆ ಅನ್ನುವ ದೃಷ್ಟಿಯಲ್ಲಿ ನಮಗೆ ಇದು ಬಹಳ ದೊಡ್ಡದಾದಂತಹ ಮಹಿಮೆ. ಇದು ಪ್ರಾತಸ್ಮರಣೀಯ, ಇದು ಚಿಂತನೀಯ. ಹೀಗೆ ಶ್ರೀಮದಾಚಾರ್ಯರು ಅನೇಕ ಅದ್ಭುತವಾದ ಮಹಿಮೆಗಳನ್ನು ತೋರಿಸಿಕೊಟ್ಟಿದ್ದಾರೆ. ಅನೇಕ ಜನರಿಗೆ ನಾನಾ ವಿಧವಾದ ಉದರ ಬಾಧೆ, ಊಟ ಸೇರೋದಿಲ್ಲ, ಉಂಡ ಅನ್ನ ಪಚನವಾಗೋದಿಲ್ಲ, ನಾನಾ ವಿಧವಾದಂತಹ ಕಷ್ಟಗಳು ಕ್ಲೇಶಗಳು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಹಿಮೆಯನ್ನು ಚಿಂತನೆ ಮಾಡಿದರೆ ಸಾಕು. ಏನು ಅದ್ಭುತವಾದ ಮಹಿಮೆ! ಕಥೆಯೆಲ್ಲ ನಿಮಗೆ ಗೊತ್ತು, ಕೇಳಿ. ಮಗುವಾದ ಅವಸ್ಥೆಯಲ್ಲಿ ಲೋಕದೃಷ್ಟಿಯಂತೆ ನಾಟಕ ಮಾಡುವುದಕ್ಕೆ ಶ್ರೀಮದಾಚಾರ್ಯರು ಅಳುವುದಕ್ಕೆ ಪ್ರಾರಂಭ ಮಾಡಿದರೆ
ನಿಜವಾಗಿ ಶ್ರೀಮದಾಚಾರ್ಯರಿಗೆ ಅಳುವ ಪ್ರಸಂಗ ಇಲ್ಲ. ಆದರೆ ತಮ್ಮ ಮಹಿಮೆಯನ್ನು ತೋರಿಸುವುದಕ್ಕಾಗಿಯೇ ಅತ್ತಂತೆ ನಾಟಕ ಮಾಡಿದ್ದಾರೆ. ತಾಯಿ ಪಕ್ಕದ ಮನೆಗೆ ಹೋಗಿದ್ದಾರೆ ಅಂತ ತಿಳಿದು ಶ್ರೀಮದಾಚಾರ್ಯರಿಗೆ ಮಗಳು ಹುರುಳಿ ಕಾಳನ್ನು ತಿನ್ನಿಸಿದರೆ ಅದನ್ನು ಸುಲಭವಾಗಿ ತಿಂದು ಜೀರ್ಣಿಸಿಕೊಂಡಿದ್ದಾರಂತೆ. ಯಾವ ಬಾಧೆಯೂ ಆಗಿಲ್ಲ. ತಾಯಿ ಬಂದ ಮೇಲೆ ಗಾಬರಿಯಾಗಿದ್ದಾಳೆ. ಯಾವುದನ್ನು ನಾವು ಪಶುಗಳಿಗೋಸ್ಕರ ಅಂತ ಇಟ್ಟಿದ್ವೋ ಅದನ್ನು ಮಗುವಿಗೆ ತಿನ್ನಿಸಿದ್ದೀಯಲ್ಲ, ಅದು ತಿಂದದ್ದು ಹೇಗೆ, ಜೀರ್ಣ ಮಾಡಿಕೊಂಡದ್ದು ಹೇಗೆ? ಬಹಳ ಗಾಬರಿಯಾಗಿ ನಾನಾ ವಿಧವಾದ ಉಪಚಾರಗಳನ್ನು ಮಾಡಿದ್ದಾರೆ, ಚಿಂತೆಗೊಳಗಾಗಿದ್ದಾರೆ. ಆದರೆ ಶ್ರೀಮದಾಚಾರ್ಯರಿಗೆ ಅದೇನೂ ಆಗಿಲ್ಲ. ಕಾರಣ ಯಾವ ಶ್ರೀಮದಾಚಾರ್ಯರ ಅದ್ಭುತವಾದ ಶಕ್ತಿ, ಏನನ್ನು ತಿಂದರೂ ಜೀರ್ಣ ಮಾಡಿಕೊಳ್ಳುವಂತಹ ಮಹಾಶಕ್ತಿ ಇದೆ. ಅಂತಹ ವಾಯುದೇವರ ಅವತಾರರು, ಜಗತ್ತನ್ನೇ ಭಕ್ಷಣೆ ಮಾಡುವ ಮಹಾಶಕ್ತಿ ಸಾಮರ್ಥ್ಯಗಳು ಇರುವಂತಹ ಶ್ರೀಮದಾಚಾರ್ಯರಿಗೆ ಈ ಹುರುಳಿಕಾಳೇನು? ಆದರೆ ಅವರಿಗೆ ಅದು ದೊಡ್ಡದಲ್ಲ, ಚಿಂತನೆ ಮಾಡುವವರಿಗೆ ಅದು ದೊಡ್ಡದು. ವಾಯುದೇವರ ಅನುಗ್ರಹದಿಂದ ಯಾವುದೇ ವಿಧವಾದಂತಹ ರೋಗ ರುಜಿನಗಳು ಬರದಂತೆ ಆರೋಗ್ಯವಂತನಾಗಿ ಭಗವಂತನ ಸೇವೆ ಮಾಡುವುದಕ್ಕೆ ಸಾಧ್ಯವಾಗತ್ತೆ. ವಾಯುದೇವರಿಗೆ ಯಾವುದೇ ರೋಗಗಳಿಲ್ಲ, ಯಾವುದೇ ವಿಧವಾದಂತಹ ದೋಷಗಳಿಲ್ಲ. ಯಾವ ದೋಷಗಳಿಲ್ಲದಂತೆ, ರೋಗಗಳಿಲ್ಲದಂತೆ ಎಲ್ಲವನ್ನೂ ತಿಂದದ್ದನ್ನು ಜೀರ್ಣ ಮಾಡಿಕೊಂಡು ಅದೆಲ್ಲವೂ ಭಗವಂತನ ಸೇವೆಗೆ ಅಂತ ಅರ್ಪಣೆ ಮಾಡುವ ಮಹಾಶಕ್ತಿ ಇದೆ ಅಂತ ಉಪಾಸನೆ ಮಾಡಿದರೆ ಸಾಕು, ಅವರಿಗೂ ಕೂಡ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ನೀಡುತ್ತಾರೆ. ತಮ್ಮ ವಿದ್ಯಾಭ್ಯಾಸದ ಪ್ರಸಂಗದಲ್ಲಿ ಶ್ರೀಮದಾಚಾರ್ಯರು ತಮ್ಮ ಗೆಳೆಯ ಸಹಾಧ್ಯಾಯಿ ಬಹಳ ಶಿರೋವೇದನೆ ಇದೆ, ತಲೆಶೂಲ ಇದೆ ಅಂತ ದುಃಖ ಪಡ್ತಾ ಇದ್ದರೆ ಶ್ರೀಮದಾಚಾರ್ಯರು ಏನು ಮಾಡಿಲ್ಲ, ಅವನ ಕಿವಿಯಲ್ಲಿ ತಮ್ಮ ಪವಿತ್ರವಾದಂತಹ ಮುಖದಿಂದ ಮಂತ್ರಪೂತವಾದ ವಾಯುವನ್ನು, ಗಾಳಿಯನ್ನು ಊದಿದ್ದಾರಷ್ಟೇ. ಪ್ರಿಯವಯಸ್ಯ ಶಿರೋ ಗುರುವೇದನಾಂ ಅಶಮಯತ್ ಸಹಜಾಮಪಿ ದುಸ್ಸಹಾಂ ಸವಿಪಿನೇ ವಿಜನೇ ಮುಖವಾಯುನ ಶ್ರವಣಗೋಚರಿತೇನ ಕದಾಚನ. ಅವನ ಕಿವಿಯಲ್ಲಿ ಊದೋ ಮಾತ್ರದಿಂದ ಹುಟ್ಟಿದಾರಭ್ಯ ಇರುವಂತಹ ಶಿರೋವೇದನೆ ನಿರ್ನಾಮವಾಗಿ ಹೋಗಿದೆ. ಅಂತಹ ಉತ್ತಮವಾದ ಆರೋಗ್ಯವನ್ನು ನೀಡಿ ಅನುಗ್ರಹವನ್ನು ಮಾಡುವ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇದೀಗ ಹೇಳಿದವಲ್ಲ, ಯಾವುದೋ ಒಂದೋ ಎರಡೋ ಮಂತ್ರ ಜಪ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡಂತಹ ಮಂತ್ರವನ್ನು ಜಪ ಮಾಡುವ ಸಿದ್ಧ ಪುರುಷರೇ ಮಂತ್ರ ಹಾಕಿದರೆ ಅಭಿಮಂತ್ರಣ ಮಾಡಿ ಸಕ್ಕರೆ ಕೊಡ್ತಾರೆ, ನೀರು ಕೊಡ್ತಾರೆ, ಅದರಿಂದ ರೋಗವಾಸಿ ಆಗತ್ತೆ ಅಂತ ಅನ್ನೋದಾದರೆ ಜೀವೋತ್ತಮರಾದ ಮಹಾನುಭಾವರು, ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರರು, ಅನಂತರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ನಿರಂತರವಾಗಿ ಮಾಡುವ ಆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನುಗ್ರಹ ಮಾಡಿದರೆ ರೋಗಗಳ ಪರಿಹಾರವಾಗತ್ತೆ ಅಂತ ಹೇಳುವುದು ಏನೂ ದೊಡ್ಡ ಮಾತಲ್ಲ. ಭವರೋಗವನ್ನೇ ಕಳೆಯುವವರು, ಸಂಸಾರವನ್ನೇ ಕಳೆದು ಮೋಕ್ಷವನ್ನು ನೀಡುವ ಮಹಾನುಭಾವರು. ಆಯುಶ್ಚ ತದನುಜ್ಞೆಯ, ಆ ಭಗವಂತನ ಪ್ರೇರಣೆಯಂತೆ ಅವನ ಅನುಗ್ರಹದಿಂದ ಅವನ ಆಜ್ಞೆಯಿಂದ ಮೋಕ್ಷವನ್ನು ಕೊಡುವ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಶ್ರೀಮದಾಚಾರ್ಯರ ಶಿಷ್ಯರಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ನಂಬುವ ಪರಂಪರೆಯಲ್ಲಿ ಹುಟ್ಟಿ ಬಂದ ನಾವು ನೀವುಗಳೆಲ್ಲ ನಮ್ಮ ಶಕ್ತಿಗೆ ಬುದ್ಧಿಗೆ ಅನುಗುಣವಾಗಿ ಶ್ರೀಮದಾಚಾರ್ಯರು ತೋರಿದ ದಾರಿಯಲ್ಲಿ ಉಪಾಸನೆಯನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ನಿನ್ನೆ ದಿವಸ ತಿಳಿದಂತೆ ಅನಂತ ಜನ್ಮಗಳ ಪುಣ್ಯದ ಫಲವಾಗಿ ಸಿಕ್ಕ ಈ ಒಂದು ದೊಡ್ಡ ಸೌಭಾಗ್ಯ, ಶ್ರೀಮದ್ ಆಚಾರ್ಯರಂತಹ ಗುರುಗಳನ್ನು ಪಡೆಯುವ ಸೌಭಾಗ್ಯ ನಮಗೆ ಇದೆ, ಸಿಕ್ಕಿದೆ.
ಆ ಸೌಭಾಗ್ಯದ ಸದುಪಯೋಗವನ್ನು ಪಡೆದುಕೊಳ್ಳುವುದಕ್ಕೆ ಶ್ರೀಮದಾಚಾರ್ಯರು ಉಪದೇಶ ಮಾಡಿದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು. ಆ ರೀತಿಯ ಉಪಾಸನೆಯನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಎಂತಹ ಅದ್ಭುತವಾದ ಮಾರ್ಗವನ್ನು ಶ್ರೀಮದಾಚಾರ್ಯರು ನಮಗೆ ತೋರಿಸಿದ್ದಾರೆ. ಉಪಾಸನೆಯನ್ನು ಹೇಗೆ ಮಾಡಬೇಕು, ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ. ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಅನಂತ ಗುಣ ಪರಿಪೂರ್ಣನಾದಂತಹ ಭಗವಂತನನ್ನು ಅನಂತ ಗುಣ ಪರಿಪೂರ್ಣ ಎಂಬುದಾಗಿಯೇ ಚಿಂತನೆ ಮಾಡಬೇಕು. ನಮಗೆ ಎಷ್ಟು ಗುಣಗಳನ್ನು ಉಪಾಸನೆ ಮಾಡುವುದಕ್ಕೆ ಯೋಗ್ಯವೋ ಅಷ್ಟೇ ಗುಣಗಳ ಧ್ಯಾನ ಉಪಾಸನೆಯನ್ನು ನಾವು ಮಾಡಿದರೂ ಕೂಡ ಆ ಭಗವಂತನಲ್ಲಿ ಅನಂತ ಗುಣಗಳಿವೆ ಎಂಬುದಾಗಿ ತಿಳಿಯಬೇಕು, ದೃಢವಾಗಿ ತಿಳಿಯಬೇಕು. ಅದರಲ್ಲಿ ಎಷ್ಟು ಗುಣಗಳ ಧ್ಯಾನ ಮಾಡುವುದ ಯೋಗ್ಯತೆ ನಮಗೋ ಅಷ್ಟನ್ನು ನಾವು ಮಾಡಬೇಕು. ಮನುಷ್ಯರಿಗೆ 4 ಗುಣಗಳ ಧ್ಯಾನವನ್ನು ಮಾಡುವ ಯೋಗ್ಯತೆ ಹೇಳಿದ್ದಾರೆ. ಸತ್, ಚಿತ್, ಆನಂದ, ಆತ್ಮ. ನಿರ್ದೋಷನಾಗಿದ್ದಾನೆ ಭಗವಂತ, ಜ್ಞಾನರೂಪನಾಗಿದ್ದಾನೆ, ಅನಂತ ಜ್ಞಾನ ಸ್ವರೂಪನಾಗಿದ್ದಾನೆ, ಆನಂದ ಸ್ವರೂಪ, ಸರ್ವಸ್ವಾಮಿ, ಸರ್ವನಿಯಾಮಕನಾಗಿದ್ದಾನೆ ಅಂತ. ನಿರ್ದೋಷನಾಗಿದ್ದಾನೆ, ಜ್ಞಾನ ಹಾಗೂ ಆನಂದ ಸ್ವರೂಪನಾಗಿದ್ದಾನೆ, ಸರ್ವಸ್ವಾಮಿ, ಸರ್ವನಿಯಾಮಕನಾಗಿದ್ದಾನೆ ಎಂಬುದಾಗಿ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಆದರೆ ಭಗವಂತನಲ್ಲಿ ಅನಂತ ಗುಣಗಳಿವೆ ಅಂತ ತಿಳಿಯಬೇಕು. ಅದನ್ನು ಉಪಾಸನೆ ಮಾಡುವವರು ಉತ್ತಮರಿದ್ದಾರೆ, ದೇವತೆಗಳಿದ್ದಾರೆ, ಮಹಾನುಭಾವರಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಇತಿಹಾಸ ಪುರಾಣಗಳನ್ನು ಅಥವಾ ವೇದಗಳನ್ನು, ಉಪನಿಷತ್ತುಗಳನ್ನು ನಾವು ಗಮನಿಸುವಾಗ ಮೇಲ್ನೋಟಕ್ಕೆ ಆ ಭಗವಂತನನ್ನು ನಿರ್ಗುಣ ಎಂಬುದಾಗಿ ಹೇಳಿದಂತೆ ನಮಗೆ ತೋರುತ್ತೆ. ಭಗವಂತನನ್ನು ನಿರ್ಗುಣ ಎಂಬುದಾಗಿ ಹೇಳಿದರೆ ಆ ಮಾತಿನ ಅಭಿಪ್ರಾಯವೇನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಶ್ರೀಮದಾಚಾರ್ಯರು ನಮಗೆ ಉಪದೇಶವನ್ನು ಮಾಡುತ್ತಾರೆ. ಎಷ್ಟು ಸುಂದರವಾಗಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತಿಳಿಸಿ ಹೇಳ್ತಾರೆ. ಯಾವುದಾದರೂ ಒಂದು ಶಬ್ದಕ್ಕೆ ಅರ್ಥ ಮಾಡಬೇಕಾದರೆ ಆ ಶಬ್ದ ಯಾವ ಶಾಸ್ತ್ರದಲ್ಲಿ ಬಂದಿದೆ, ಯಾವ ಪ್ರಕರಣದಲ್ಲಿ ಬಂದಿದೆ, ಅದರ ಹಿಂದೆ ಮುಂದೆ ಸುತ್ತಮುತ್ತ ಇರುವ ಶಬ್ದಗಳ ಸಹಾಯದಿಂದ ನಾವು ಒಂದು ಶಬ್ದಕ್ಕೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಇದು ಯಾವುದೇ ಒಂದು ವ್ಯವಹಾರದಲ್ಲಿಯೂ ಸರಿ, ಶಾಸ್ತ್ರದೊಳಗೂ ಸರಿ, ಒಂದು ಶಬ್ದಕ್ಕೆ ಅರ್ಥ ಮಾಡುವಾಗ ಪೂರ್ವಾಪರ ನೋಡಿಕೊಂಡು ಆ ಶಬ್ದಕ್ಕೆ ಅರ್ಥ ಮಾಡಿದೆ. ನಮ್ಮ ಗುರುಗಳು ಉದಾಹರಣೆ ಕೊಡ್ತಾ ಇದ್ದರು. ಬಹಳ ಅವಸರ ಇತ್ತು, ಫೋನ್ ಕಾಲ್ ಬಂತು ಆಫೀಸಿನಿಂದ. ಇಂತಹ ಒಬ್ಬರು ಯಾರೋ ಒಬ್ಬರ ಹೆಸರು, ಅವರು ರಾಯರು, ರಾಮರಾಯರು, ಭೀಮರಾಯರು, ಶ್ಯಾಮರಾಯರು, ಯಾರೋ ಒಬ್ಬರು ಬಹಳ ಅರ್ಜೆಂಟ್ ಕಾಲ್ ಬಂತು, ಅವರು ಹೋದರು ಅಂತ ಹೇಳಿದರೆ ಏನರ್ಥ? ಆಫೀಸಿಗೆ ಹೋದರು ಅಂತ ಅರ್ಥ. ಶಬ್ದ ಏನು? ಹೋದರು. ಹಿಂದಿನ ಸಂದರ್ಭ ಏನು? ಆಫೀಸಿನಿಂದ ಬಹಳ ಅರ್ಜೆಂಟಾಗಿ ಬರಬೇಕು ಅಂತ ಕಾಲ್ ಬಂತು. ಸರಿ, ಹೋದ್ರ ಪರವಾಗಿಲ್ಲ, ಅಡುಗೆ ಮುಚ್ಚಿಟ್ಟಿರ್ತೇವೆ, ಬಂದಮೇಲೆ ಊಟ ಮಾಡಲಿ, ಅವಸರ ಇತ್ತು ಕಾಣುತ್ತೆ, ಪಾಪ ಹೋಗಿದ್ದಾರೆ ಅಂತ ಅರ್ಥ ಮಾಡಿಕೊಳ್ತಾರೆ ಹೊರತು ಅಯ್ಯೋ ಹೋದರು ಅಂತ ಎಲ್ಲರೂ ಅಳ್ತಾ ಕೊಡೋದಿಲ್ಲ. ಕೊರೋನಾ ಬಂತು, ಟೆಸ್ಟ್ ಮಾಡಿಸಿದ್ರು, ಪಾಸಿಟಿವ್ ಬಂತು, ಸಾಕಷ್ಟು ಟ್ರೀಟ್ಮೆಂಟ್ ಆಯಿತು, ಸ್ವಲ್ಪ ಸೀರಿಯಸ್ ಆಯಿತು, ವೆಂಟಿಲೇಟರ್ ಮೇಲೆ ಹೋದರು, ಬಹಳ ಪ್ರಯತ್ನ ಮಾಡಿದರು ಡಾಕ್ಟರು, ಕೊನೆಗೂ ಡಾಕ್ಟ್ರಿಗೆ ಏನು ಮಾಡಲಿಕ್ಕಾಗಲಿಲ್ಲ, ಹೋದರು.
ಆವಾಗೂ ಅದೇ ಹೋದರು ಅನ್ನೋ ಶಬ್ದ ಬರುತ್ತೆ. ಆ ಹೋದರು ಅಂದರೆ ಏನು ಹೋದರು? ಹೋದ್ರ ಬರಲಿ, ಬಂದಮೇಲೆ ಅಡುಗೆ ಮುಚ್ಚಿಟ್ಟಿರ್ತೀವಿ ಊಟ ಮಾಡಲಿ ಅಂತ ಆಗಲೂ ಅಂತಾರ, ಅಥವಾ ಇನ್ನೇನಾದರೂ ಹೇಳ್ತಾರ? ಹೆಚ್ಚು ವಿವರಣೆ ಕೊಡಬೇಕಾಗಿಲ್ವಲ್ಲ. ಹೋದರು ಅನ್ನುವ ಶಬ್ದ ಒಂದೇ ಆಗಿರ್ಬೋದು, ಯಾವ ಸಂದರ್ಭದಲ್ಲಿ ಆ ಶಬ್ದದ ಬಳಕೆಯಾಗಿದೆ ಅದಕ್ಕೆ ತಕ್ಕ ಹಾಗೆ ಅರ್ಥ ಮಾಡ್ತಾರೆ. ಇದು ವ್ಯವಹಾರದಲ್ಲಿರುವ ಒಂದು ಶಬ್ದದ ಉದಾಹರಣೆ. ಒಬ್ಬ ವರನ ಬಗ್ಗೆ ಕನ್ಯಾ ಪಕ್ಷದವರು ಚಿಂತನೆ ಮಾಡ್ತಾ ಇರ್ತಾರೆ. ಹೇಗಿದ್ದಾನೆ ಹುಡುಗ, ಒಳ್ಳೆಯವನ ಕೆಟ್ಟವನ? ಏನು ಚಿಂತೆ ಮಾಡೋದು ಬೇಡ, ನಮಗೆ ಜಾಸ್ತಿ ಏನು ಬೇಕಾಗಿಲ್ಲ, ಯಾವುದೇ ವ್ಯಸನಗಳಿಲ್ಲದೆ ಇದ್ದರೆ ಸಾಕು, ಅಷ್ಟಿದ್ದರೆ ಸಾಕು, ಚೆನ್ನಾಗಿ ಮಗಳನ್ನು ನೋಡ್ಕೊಂಡು ಹೋಗೋದಾದರೆ ಕೊಡ್ತೇವೆ ಅಂತ ಕನ್ಯಾ ಪಕ್ಷದವರು ಆಲೋಚನೆ ಮಾಡ್ತಾ ಇರ್ತಾರೆ. ಆಗ ಆ ವರನ ಪರಿಚಯ ಇದ್ದಂತಹ ಸುತ್ತಮುತ್ತಿನ ಜನ ಹೇಳ್ತಾರೆ, ಏನು ಚಿಂತೆ ಮಾಡಬೇಡಿ, ಆ ಥರ ಯಾವುದೂ ಇಲ್ಲ, ಅವನಿಗೇನು ಕುಡಿಯೋದು ಸೇದೋದು ಈ ಥರ ಯಾವುದೇ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಸಂದರ್ಭ ಏನು? ವ್ಯಸನಗಳು ವರನಿಗೇನಾದರೂ ಉಂಟೇ ಎಂಬ ಪ್ರಶ್ನೆ ಹಿಂದೆ ಬಂದಿದೆ. ಉತ್ತರ ಕುಡಿತ ಇಲ್ಲ, ಸೇದೋದು ಕುಡಿತ ಈ ತರಹದ್ದು ಯಾವುದೇ ಇಲ್ಲ. ಅಲ್ಲಿ ಕುಡಿಯೋದು ಅನ್ನೋದಕ್ಕೆ ಅರ್ಥ ಏನು? ಬಿಡಿಸಿ ಹೇಳಬೇಕಾಗಿಲ್ಲ, ಪ್ರಸಂಗ ಏನಿದೆ, ಎಲ್ಲವೂ ಕುಡಿಯೋದೇ ಅಲ್ವಾ. ಶರೆ ಕುಡಿಯೋದು ಕುಡಿಯೋದೆ, ಹಾಲು ಕುಡಿಯೋದು ಕುಡಿಯೋದೆ, ನೀರು ಕುಡಿದ್ರೂ ಕುಡಿಯೋದೆ. ದೇವರ ಪವಿತ್ರವಾದ ತೀರ್ಥವನ್ನು ಪ್ರಾಶನ ಮಾಡುವುದು ಅದು ಒಂದು ಅರ್ಥದಲ್ಲಿ ಕುಡಿಯೋದೇನೆ. ತೀರ್ಥವನ್ನು ಕುಡಿಯೋದು ಅಲ್ವಾ ಪ್ರಾಶನ ಅಂತ ಗಂಭೀರವಾದ ಶಬ್ದ. ಕುಡಿಯೋದಿಲ್ಲ ಅಂದರೆ ತೀರ್ಥ ಪ್ರಾಶನ ಮಾಡೋದಿಲ್ಲ ಅಂತ ಅರ್ಥವಾ? ನೀರಡಿಕೆ ಆದರೆ ನೀರು ಕುಡಿಯೋದಿಲ್ಲ ಅಂತ ಅರ್ಥವಾ? ಹಾಗಾದರೆ ಅರ್ಥ, ಆ ಸಂದರ್ಭಕ್ಕೆ ಉಚಿತವಾಗಿ ಯಾವುದನ್ನು ಕುಡಿಯಬಾರದು ಅಂಥದನ್ನು ಕುಡಿಯೋದಿಲ್ಲ. ಯಾವುದೊಂದು ವ್ಯಸನ ಅಂತ ಅನಿಸಿಕೊಳ್ಳತ್ತೆ ಆ ತರಹದ ಕುಡಿತ ಇಲ್ಲ. ನೋಡಿ, ವ್ಯಸನ ಅನ್ನೋ ಶಬ್ದದ ಬಗ್ಗೆನೇ ಆಲೋಚನೆ ಮಾಡಿ. ವ್ಯಸನ ಅನ್ನೋದು ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಅದರಲ್ಲಿ. ಅವನಿಗೆ ಯಾವುದೇ ವ್ಯಸನಗಳಿಲ್ಲ ಅಂತ. ವ್ಯಸನ ಅಂದರೆ ಚಟ, ಒಂದು ರೂಢಿ, ಯಾವುದನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ ಆ ತರಹದ ಒಂದು ಪ್ರವೃತ್ತಿ, ಅದು ವ್ಯಸನ. ಹಾಗಾದರೆ ಕುಡಿಯೋದೊಂದೇ ವ್ಯಸನ? ಮದ್ಯಪಾನ ಧೂಮ್ರಪಾನಗಳು ಇಷ್ಟು ಮಾತ್ರ ವ್ಯಸನ ಅಲ್ಲ, ಒಳ್ಳೆಯ ವ್ಯಸನಗಳೂ ಇದೆ. ಅವನಿಗೆ 1000 ಗಾಯತ್ರಿಯ ಜಪ ಮಾಡದೇ ಇದ್ದರೆ ಮನಸ್ಸಿಗೆ ಸಮಾಧಾನವೇ ಇಲ್ಲ, ಅಷ್ಟು ಮಾಡಲೇಬೇಕು ಕಡ್ಡಾಯವಾಗಿ, ಬಿಡಲಿಕ್ಕೆ ಆಗೋದಿಲ್ಲ. ಅದೇ ಒಂದು ವ್ಯಸನ. ಆದರೆ ಅದು ದುರ್ವ್ಯಸನ ಅಲ್ಲ, ಅದು ಅವನಿಗಿರುವ ಒಂದು ರೂಢಿ ಅನ್ನುವ ಅರ್ಥದಲ್ಲಿ. ಬಿಡಲಿಕ್ಕೆ ಆಗೋದಿಲ್ಲ ಅದನ್ನು. ಇಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕದೇ ಇದ್ದರೆ ಅವನಿಗೆ ಊಟ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಎಂಥದೇ ಕಷ್ಟ ಇರಲಿ, ಅಷ್ಟು ನಮಸ್ಕಾರ, ಅಷ್ಟು ಪ್ರದಕ್ಷಿಣೆ, ಅಷ್ಟು ಜಪ, ಅಷ್ಟು ಸೇವೆ ಆಗಲೇಬೇಕು. ಹಾಗೊಂದು ನಿಯಮ ಇಟ್ಕೊಂಡಿದ್ದಾರೆ. ಇದವರೊಂದು ಅಭ್ಯಾಸ ಅಂತ. ಎಲ್ಲ ಶಬ್ದಗಳು ಎಲ್ಲ ಅರ್ಥದಲ್ಲಿ ಬಳಕೆಯಾಗುತ್ತೆ. ಅವನಿಗೆ ಯಾವುದೇ ಅಭ್ಯಾಸಗಳಿಲ್ಲ ಅಂತಂತಾರೆ. ಏನು ಅಭ್ಯಾಸಗಳಿಲ್ಲ? ಅಲ್ಲಿ ದುರಭ್ಯಾಸ ಅನ್ನೋ ಅರ್ಥದಲ್ಲಿ ಬಳಕೆಯಾಗುತ್ತದು. ಅವನಿಗೆ ಯಾವ ಅಭ್ಯಾಸಗಳಿಲ್ಲ ಅಂದರೆ ದುರಭ್ಯಾಸಗಳಿಲ್ಲ ಅಂತ. ಆದರೆ ಒಳ್ಳೆಯ ಅಭ್ಯಾಸಗಳು ಉಂಟು ಅಂತ ಅರ್ಥ. ಸಂದರ್ಭಕ್ಕೆ ತಕ್ಕಂತೆ ಶಬ್ದಗಳಿಗೆ ಅರ್ಥವನ್ನು ನಾವು ಮಾಡಬೇಕು. ಆ ವ್ಯಕ್ತಿ ನೀರು ಕುಡಿತಾನೆ, ಹಾಲು ಕುಡಿತಾನೆ, ತೀರ್ಥ ಸ್ವೀಕಾರ ಮಾಡ್ತಾನೆ, ಇದು ನಮ್ಮ ಪ್ರತ್ಯಕ್ಷ ಸಿದ್ಧ. ಹೀಗಿರುವಾಗ ಕುಡಿಯೋದಿಲ್ಲ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಶರೆ ಕುಡಿಯೋದಿಲ್ಲ ಅಂತೆ ಅರ್ಥ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತೇವೋ ಇಲ್ವೋ? ಸಂದರ್ಭ ನೋಡ್ತೇವೆ, ನಮ್ಮ ಅನುಭವ ನೋಡ್ತೇವೆ, ಪ್ರಮಾಣಗಳನ್ನು ನೋಡಿ ಒಂದು ಶಬ್ದಕ್ಕೆ ಅರ್ಥ ಮಾಡಿಕೊಡ್ತೇವೆ. ಹಾಗೆ 1 2 ಸಂಪೂರ್ಣವಾದಂತಹ ವೇದಗಳು, ಇತಿಹಾಸಗಳು, ಪುರಾಣಗಳು ಎಲ್ಲವೂ ಒಕ್ಕರಳಿನಿಂದ ಆ ಭಗವಂತನ ಗುಣಗಳನ್ನು ವರ್ಣನೆ ಮಾಡುತ್ತವೆ.
ಆ ಭಗವಂತನ ಅದ್ಭುತವಾದ ಕರ್ತೃತ್ವವನ್ನು ವರ್ಣನೆ ಮಾಡ್ತವೆ, ಆ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡ್ತವೆ. ಒಂದಲ್ಲ ಎರಡಲ್ಲ, ಯಾವುದೋ ಇತಿಹಾಸದ ಮೂಲೆಯಲ್ಲ, ವೇದಗಳ ಉಪನಿಷತ್ತುಗಳ ಯಾವುದೋ ಒಂದು ವಾಕ್ಯದಲ್ಲ, ಎಲ್ಲ ಉಪನಿಷತ್ತುಗಳು, ಎಲ್ಲ ವೇದಗಳು, ಎಲ್ಲ ಇತಿಹಾಸ ಪುರಾಣಗಳು ಸೇರಿ ಆ ಭಗವಂತನ ಮಹಾಮಹಿಮೆಯನ್ನು ವರ್ಣನೆ ಮಾಡುವುದಕ್ಕಾಗಿ ನಿಂತಿವೆ. ಅಂತಹ ಆ ಭಗವಂತನ ಗುಣಗಳನ್ನು ಇಷ್ಟೆಲ್ಲ ಶಾಸ್ತ್ರಗಳು ವರ್ಣನೆ ಮಾಡ್ತಾ ಇರುವಾಗ ಆ ಶಾಸ್ತ್ರಗಳ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಬರುವ ನಿರ್ಗುಣ ಅನ್ನುವ ಶಬ್ದದ ಅರ್ಥ ಏನು ಅಂತ ಬಹಳ ಜವಾಬ್ದಾರಿಯಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ. ಹಾಗಾದರೆ ಆ ನಿರ್ಗುಣ ಅನ್ನುವ ಶಬ್ದ ಇದು ಭಗವಂತನಲ್ಲಿ ಯಾವ ತರಹದ ಗುಣಗಳು ದೋಷ ಅಂತನಿಸಿಕೊಳ್ಳುತ್ತೆ, ಅಂತಹ ಗುಣಗಳು ಆ ಭಗವಂತನಲ್ಲಿ ಇಲ್ಲ ಅಂತ ಹೇಳುವುದಕ್ಕೆ ನಿರ್ಗುಣ ಎಂಬ ಶಬ್ದ ಹೊರಟಿದೆ. ಪ್ರಕೃತಿಯ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಈ ಪ್ರಕೃತಿಯ ಗುಣಗಳು, ಜಡವಾದ ಗುಣಗಳು ಸ್ವತಂತ್ರನಾದ ಆ ಭಗವಂತನಲ್ಲಿ ದೋಷಾಂತನಿಸಿಕೊಳ್ಳುತ್ತೆ. ಕಾರಣ ನೋಡಿ, ಅನೇಕ ಕಡೆಗೆ ಪುರಾಣದಲ್ಲಿ ಈ ಎರಡು ಶಬ್ದಗಳು ಜೊತೆಯಾಗಿ ಬರುವ ಶಬ್ದಗಳು. ನಿರ್ಗುಣ ಪ್ರಕೃತೇ ಪರಃ, ನಿರ್ಗುಣ ಪ್ರಕೃತೇ ಪರಃ. ತನ್ನ ಮಾತನ್ನು ತಾನೇ ವ್ಯಾಖ್ಯಾನ ಮಾಡುತ್ತೆ ಪುರಾಣ. ನಿರ್ಗುಣ ಪ್ರಕೃತೇ ಪರಃ. ಪರಮಾತ್ಮ ನಿರ್ಗುಣ ಯಾಕೆ ಅಂದರೆ ಪ್ರಕೃತಿಯನ್ನು ಮೀರಿ ಇದ್ದವ. ಪ್ರಕೃತಿಯ ಮೂರು ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರೂ ಗುಣಗಳನ್ನು ಮೀರಿ ಇದ್ದದ್ದರಿಂದ ಪರಮಾತ್ಮನಿಗೆ ನಿರ್ಗುಣ ಎಂಬುದಾಗಿ ಕರೀತಾರೆ ಅಂತ ಪುರಾಣ ತನ್ನ ಮಾತಿಗೆ ತಾನೇ ವ್ಯಾಖ್ಯಾನವನ್ನು ಮಾಡುತ್ತೆ. ಹೀಗಾಗಿ ಆ ಭಗವಂತನನ್ನು ನಿರ್ಗುಣ ಎಂಬ ಶಬ್ದದಿಂದ ಹೇಳಿದಾಗ ಜ್ಞಾನ, ಆನಂದ, ವೀರ್ಯ, ಶೌರ್ಯ, ಪರಾಕ್ರಮ, ಔದಾರ್ಯ ಮೊದಲಾದ ಗುಣಗಳಿಂದ ಶೂನ್ಯನಾದವನು ಅಂತ ಸರ್ವಥಾ ಅಭಿಪ್ರಾಯವಲ್ಲ. ಅಂತಹ ಅನಂತ ಗುಣಗಳು ಭಗವಂತನಲ್ಲಿ ಪರಿಪೂರ್ಣವಾಗಿ ಯಾವಾಗಲೂ ಉಂಟು. ಆದರೆ ಈ ಪ್ರಾಕೃತಿಕ ಗುಣಗಳ ಸಂಬಂಧ ಪರಮಾತ್ಮನಿಗೆ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತ್ರ ಭಗವಂತನನ್ನು ನಿರ್ಗುಣ ಎಂಬುದಾಗಿ ಹೇಳ್ತಾರೆ ಅಂತ ನಾವು ಚಿಂತನೆ ಮಾಡಬೇಕು. ಯಾವ ಉಪನಿಷತ್ತಿನಲ್ಲಿ ಪರಮಾತ್ಮನನ್ನು ನಿರ್ಗುಣ ಅಂತ ಕರೀತಾರೆ, ಅದೇ ಉಪನಿಷತ್ತು ಭಗವಂತನಲ್ಲಿ ಅದೇ ಮಂತ್ರದಲ್ಲಿ ಅದೇ ಶ್ಲೋಕದಲ್ಲಿ ಅನೇಕ ಗುಣಗಳನ್ನು ತಿಳಿಸಿಕೊಡುತ್ತೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಸರ್ವಭೂತಾಂತರಾತ್ಮ, ಸರ್ವಭೂತರ ಅಂತರ್ಯಾಮಿಯಾಗಿದ್ದಾನೆ. ಅಂತರ್ಯಾಮಿತ್ವ ಎಂಬ ದೊಡ್ಡ ಧರ್ಮ ಪರಮಾತ್ಮನಲ್ಲಿದೆ. ಸರ್ವಜೀವ ನಿಯಾಮಕತ್ವ, ಸರ್ವಚೇತನ ನಿಯಾಮಕತ್ವ ಎಂಬ ಧರ್ಮ ಪರಮಾತ್ಮನಲ್ಲಿದೆ. ಕರ್ಮಾಧ್ಯಕ್ಷನಾಗಿದ್ದಾನೆ. ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳು ಮಾಡುವಂತಹ ಪುಣ್ಯ ಪಾಪಗಳಿಗೆ ಸಾಕ್ಷಿಯಾಗಿದ್ದಾನೆ ಪರಮಾತ್ಮ. ಆ ಸಾಕ್ಷಿತ್ವ ಎಂಬ ಗುಣ ಇದೆ. ಸರ್ವಜ್ಞತ್ವ ಎಂಬ ಗುಣ ಇದೆ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆ ವ್ಯಾಪ್ತತ್ವ ಎಂಬ ಧರ್ಮ ಭಗವಂತನಲ್ಲಿದೆ. ಒಂದೇ ಎರಡೇ ಇಷ್ಟೆಲ್ಲ ಗುಣಗಳಿವೆ, ಆದರೆ ಭಗವಂತನಲ್ಲಿ ಗುಣಗಳಿಲ್ಲ. ಹಾಗಾದರೆ ಅರ್ಥ ಏನು? ಪ್ರಾಕೃತವಾದ ಗುಣಗಳು ಆ ಭಗವಂತನಲ್ಲಿ ಇಲ್ಲ ಎಂಬುದಾಗಿಯೇ ಆ ಮಾತಿಗೆ ನಾವು ಅರ್ಥವನ್ನು ಮಾಡಬೇಕು. ಅಲ್ಪವಾದ ಸಮಯದಲ್ಲಿ ಎಲ್ಲ ವಿಷಯಗಳನ್ನು ನಿರೂಪಣೆ ಮಾಡುವುದಕ್ಕಾಗೋದಿಲ್ಲ. ಆದರೆ ಒಂದು ಮಾತು ತಿಳಿಯಿರಿ, ಯಾವುದೇ ಪುರಾಣಗಳನ್ನು ಶ್ರುತಿಗಳನ್ನು ನೀವು ನೋಡ್ತಾ ಹೋದರೆ ಅಲ್ಲಿರುವಂತಹ ಶಬ್ದಗಳಿಗೆ ಆ ಪುರಾಣಗಳೇ ಶ್ರುತಿಗಳೇ ವ್ಯಾಖ್ಯಾನ ಮಾಡ್ತವೆ. ಅದನ್ನು ತೋರಿಸಿಕೊಟ್ಟ ಮಹಾನುಭಾವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಶ್ರೀಮದ್ ಭಾಗವತದಲ್ಲಿ ಮೇಲ್ನೋಟಕ್ಕೆ ಅಲ್ಲಲ್ಲಿ
ಭಗವಂತನನ್ನು ನಿರ್ಗುಣ ನಿರಾಕಾರ ಅಂತ ಅಂದಂತೆ ತೋರುತ್ತೆ. ಆದರೆ ಅದೇ ಶ್ರೀಮದ್ ಭಾಗವತ ಆಮೂಲಾಗ್ರವಾಗಿ ಪ್ರಾರಂಭವಾಗೋದೇ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ಸಕಲ ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮನೇ ಈ ಗ್ರಂಥದ ಪ್ರತಿಪಾದ್ಯನಾದ ವಿಷಯ. ಅವನ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕಾಗಿಯೇ ಶ್ರೀಮದ್ಭಾಗವತ ಹೊರಟದ್ದು ಅಂತ ಮೊದಲನೆಯ ಶ್ಲೋಕದಲ್ಲಿ ಆ ಭಗವಂತನನ್ನು ಶ್ರೀಮದ್ಭಾಗವತ ಕೊಂಡಾಡುತ್ತೆ. ಕೊನೆಯ ಶ್ಲೋಕದಲ್ಲಿ ಹೇಳಬೇಕಾದರೆ ಉಪಚಿತ ನವಶಕ್ತಿಭಿ ಸ್ವಾತ್ಮನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರಧಾಮ್ನೆ ಸರಋಷಭಾಯ ನಮಃ ಸನಾತನಾಯ. ಆದಿ ಮಧ್ಯ ಹಂತದಲ್ಲಿ ಆ ಭಗವಂತನನ್ನು ಸಕಲ ಜಗಜ್ಜನ್ಮಾದಿ ಕಾರಣ, ಅನಂತ ಗುಣಗಳಿಂದ ಪರಿಪೂರ್ಣ ಎಂಬುದಾಗಿ ಕೊಂಡಾಡುತ್ತೆ ಶ್ರೀಮದ್ಭಾಗವತ. ಅಂತಹ ಭಾಗವತದ ಮಧ್ಯದಲ್ಲಿ ಅಲ್ಲಲ್ಲಿ ಬರುವ ನಿರ್ಗುಣ ಎಂಬ ಶಬ್ದಕ್ಕೆ ಅರ್ಥವನ್ನು ಏನು ಮಾಡಬೇಕು ಅಂತ ನೀವೇ ಹೇಳಿ. ಎಷ್ಟು ಸುಂದರವಾಗಿ ಶ್ರೀಮದ್ಭಾಗವತದಲ್ಲಿ ಪರಮಾತ್ಮನನ್ನು ಅನಂತ ಎಂಬುದಾಗಿ ಕರೀತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆ ಪರಬ್ರಹ್ಮನ ಸ್ವರೂಪ ಹೇಗಿದೆ ಅಂತ ತಿಳಿಸಿಕೊಡಲು ಹೊರಟಂತಹ ಉಪನಿಷತ್ತು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಆ ಪರಮಾತ್ಮನನ್ನು ಸತ್ಯ ಜ್ಞಾನ ಅನಂತ ಅಂತ ಹೇಳುತ್ತೆ. ಅನಂತ ಅನ್ನುವ ಶಬ್ದದ ಅರ್ಥ ಏನು? ಅನಂತ ಅನ್ನುವ ಶಬ್ದಕ್ಕೆ ಎಲ್ಲ ದೇಶಗಳಲ್ಲಿ ವ್ಯಾಪ್ತನಾಗಿದ್ದಾನೆ, ಎಲ್ಲ ಕಾಲಗಳಲ್ಲಿ ವ್ಯಾಪ್ತನಾಗಿದ್ದಾನೆ, ಅರ್ಥಾತ್ ಅನಾದಿನಿತ್ಯನಾಗಿದ್ದಾನೆ, ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ. ಇನ್ನೊಂದು ಅರ್ಥವನ್ನು ಹೀಗೆ ಕೆಲವರು ಹೇಳ್ತಾರೆ, ಭಗವಂತನೇ ಎಲ್ಲ ವಸ್ತುಗಳ ಸ್ವರೂಪನಾಗಿದ್ದಾನೆ ಅಂತ. ಪರಮಾತ್ಮನೇ ಎಲ್ಲ ವಸ್ತುಗಳ ಸ್ವರೂಪನಾದದ್ದಕ್ಕಾಗಿ ಅವನು ಅನಂತ ಅಂತ. ಶ್ರೀಮದ್ಭಾಗವತ ಹೇಳ್ತದೆ, ಮಹದ್ಗುಣತ್ವಾದ್ಯಮನಂತಮಾಹು. ಅನಂತ ಎಂಬ ಶಬ್ದದ ವ್ಯಾಖ್ಯಾನವನ್ನು ಶ್ರೀಮದ್ಭಾಗವತ ಮಾಡುತ್ತದೆ. ಮೇಲ್ನೋಟಕ್ಕೆ ಅನಂತ ಅನ್ನುವ ಶಬ್ದಕ್ಕೆ ಯಾವ ಅರ್ಥ ನಮಗೆ ತೋರೋದಿಲ್ಲ. ಎಲ್ಲ ದೇಶದಲ್ಲಿದ್ದಾನೆ, ಎಲ್ಲ ಕಾಲದಲ್ಲಿದ್ದಾನೆ ಅಂತ ಮಾತ್ರ ಅರ್ಥ ತೋರುತ್ತೆ. ಕೆಲವರ ಪ್ರಕಾರ ಎಲ್ಲ ವಸ್ತುಗಳ ಸ್ವರೂಪನಾಗಿದ್ದಾನೆ ಎನ್ನುವ ಅರ್ಥ ತೋರ್ತದೆ. ಆದರೆ ಶ್ರೀಮದ್ಭಾಗವತ ಅದೇ ಅನಂತ ಎಂಬ ಶಬ್ದವನ್ನು ಉದಾಹರಣೆ ಮಾಡಿ ತಾನು ವ್ಯಾಖ್ಯಾನ ಮಾಡ್ತದೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮೇತ್ ಬಿಭೇತ್ಯಲ್ಪ ಶ್ರುತಾದ್ವೇದ ಮಾಮಯಂ ಪ್ರಚಲಿಷ್ಯತಿ ಅಂತ ಮಹಾಭಾರತದಲ್ಲಿ ಹೇಳಿದಂತೆ ಇತಿಹಾಸ ಪುರಾಣಗಳ ಆಧಾರದ ಮೇಲೆ ನಾವು ವೇದೋಪನಿಷತ್ತುಗಳ ವ್ಯಾಖ್ಯಾನವನ್ನು ಮಾಡಿಕೊಳ್ಳಬೇಕು. ಭಾಗವತ ತಾನು ಅನಂತ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತದೆ, ಮಹದ್ಗುಣತ್ವಾದ್ಯಮನಂತ ಮಾಹುಹು ಅಂತ. ಅನಂತ ಗುಣ ಪರಿಪೂರ್ಣನಾದದ್ದರಿಂದ ದೇವರನ್ನು ಅನಂತ ಅಂತ ಕರೀತಾರೆ, ಸರ್ವವಸ್ತು ಸ್ವರೂಪನಾದದ್ದರಿಂದ ಅಲ್ಲ ಅಂತ. ಅದೇ ಶ್ರೀಮದ್ಭಾಗವತದಲ್ಲಿ ಮತ್ತೊಂದು ಕಡೆಗೆ ಷಷ್ಠಸ್ಕಂದದಲ್ಲಿ ಹೇಳ್ತಾರೆ, ಮೈ ಅನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಯದಾಸೀತ್ ತತ ಏವಾದ್ಯ ಸ್ವಯಂಭೂ ಸಮಭೂದಜಃ. ಸ್ವತಃ ಪರಮಾತ್ಮ ತಾನು ಹೇಳಿಕೊಳ್ತಾನೆ, ಅನಂತ ಗುಣ ಪರಿಪೂರ್ಣನಾಗಿದ್ದೇನೆ ನಾನು ಅಂತ. ನಾರಾಯಣ, ವಿಷ್ಣು, ಕೃಷ್ಣ, ರಾಮ ಇವರೆಲ್ಲ ಬ್ರಹ್ಮ. ಆದರೆ ಇವರು ಯಾರೂ ಪರಬ್ರಹ್ಮರಲ್ಲ. ಪರಬ್ರಹ್ಮ ಬೇರೆ ಇದ್ದಾನೆ, ಇವರೆಲ್ಲ ಅಪರ ಬ್ರಹ್ಮರು. ಇವರು ಮುಖ್ಯ ಬ್ರಹ್ಮರೇ ಅಲ್ಲ. ಮುಖ್ಯನಾದ ಬ್ರಹ್ಮ ಪರಬ್ರಹ್ಮ, ಅವನು ನಿರ್ಗುಣನಾಗಿದ್ದಾನೆ. ಇವರೆಲ್ಲ ಸಗುಣರು. ಹೀಗೂ ಒಂದು ಅಭಿಪ್ರಾಯ ಬರುವುದುಂಟು. ನಿಜವಾಗಿ ಬ್ರಹ್ಮ ಹೇಗೆ? ನಿರ್ಗುಣ, ನಿರಾಕಾರನಾಗಿದ್ದಾನೆ. ಹಾಗಾದರೆ ಸಗುಣ ಸಾಕಾರ ಅಂತ ಹೇಳ್ತಾರಲ್ಲ, ಹೌದು, ಅವರೆಲ್ಲ ಸಗುಣ ಸಾಕಾರ ಆಗಿ ಸ್ವಲ್ಪ ದಿನ ತೋರೋದಷ್ಟೇ ವ್ಯವಹಾರದಲ್ಲಿ. ನಿಜವಾಗಿ ಬ್ರಹ್ಮನ ಸ್ವರೂಪ ಇದು ನಿರ್ಗುಣವೇ, ನಿರಾಕಾರವೇ. ರಾಮ, ಕೃಷ್ಣ, ವಿಷ್ಣು ಇವರೆಲ್ಲ ಪರಬ್ರಹ್ಮರಲ್ಲ, ಅಪರಬ್ರಹ್ಮರು. ಮುಖ್ಯ ಬ್ರಹ್ಮರಲ್ಲ, ಅಮುಖ್ಯ ಬ್ರಹ್ಮರು. ಇವರೆಲ್ಲ ಸಗುಣರು ಅಂತ ತೋರ್ತಾರೆ.
ಇದು ಮಿಥ್ಯ. ವಸ್ತುತಃ ನಿರ್ಗುಣ ನಿರಾಕಾರ ಬ್ರಹ್ಮನೇ ಪರಬ್ರಹ್ಮ, ಅದೇ ಸತ್ಯವಾದ ಸ್ವರೂಪ. ಹೀಗೆ ಈ ವೇದಗಳಿಗೆ, ಉಪನಿಷತ್ತುಗಳಿಗೆ, ಭಾಗವತಾದಿಗಳ ವಚನಗಳಿಗೆ ಅರ್ಥವನ್ನು ಮಾಡಬಹುದು ಅಂತನ್ನುವ ಒಂದು ಚಿಂತನ ಉಂಟು. ಆದರೆ ಎಲ್ಲ ಇತಿಹಾಸ ಪುರಾಣಗಳ ಶ್ರುತಿಗಳ ವಿಮರ್ಶವನ್ನು ಮಾಡಿದರೆ ನಮಗೆ ತಿಳಿದು ಬರೋದು, ಈ ಬ್ರಹ್ಮನನ್ನು ಬಿಟ್ಟು ಇನ್ನೊಂದು ಪರಬ್ರಹ್ಮ ಅಂತ ಪ್ರತ್ಯೇಕ ಇಲ್ಲ. ಇದೇ ಶ್ರೀಕೃಷ್ಣ ಪರಮಾತ್ಮನನ್ನೇ ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ. ಶ್ರೀಮದ್ಭಗವದ್ಗೀತೆಯಲ್ಲಿ ಅರ್ಜುನ, ಮಹಾಜ್ಞಾನಿಯಾದಂತಹ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ಹೇಳ್ತಾನೆ, ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್, ನೀನು ಪರಬ್ರಹ್ಮ ಅಂತ. ಭಗವಂತನನ್ನೇ, ಶ್ರೀಕೃಷ್ಣನನ್ನೇ, ಶ್ರೀರಾಮನನ್ನೇ ಪರಬ್ರಹ್ಮ ಎಂಬುದಾಗಿ ಭಾಗವತದಲ್ಲಿ ಹಾಗೂ ಇನ್ನಿತರ ಪುರಾಣಗಳಲ್ಲಿ ಒಂದು ಕಡೆಗಲ್ಲ, ಎರಡು ಕಡೆಗಲ್ಲ, ಒಂದನ್ನು ಉದಾಹರಣೆಗಾಗಿ ಕೊಟ್ಟದ್ದು ಮಾತ್ರ, 100 ಕಡೆಗೆ ಪರಬ್ರಹ್ಮ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದುಂಟು. ಪರಬ್ರಹ್ಮ ಅಂತ ಹೇಳುವುದು ಮಾತ್ರ ಅಲ್ಲ, ಇದಕ್ಕೆ ಮೀರಿದ ಇನ್ನೊಂದು ಪರಬ್ರಹ್ಮ ಇಲ್ಲ ಅಂತ ಹೇಳಿದ್ದು ಉಂಟು. ಹೀಗಾಗಿ ಪರಬ್ರಹ್ಮ ಒಂದು ಬೇರೆ, ಅದು ನಿರ್ಗುಣ, ಅದು ನಿರಾಕಾರ, ಅದು ಸತ್ಯ ಅಂತ ತಿಳಿಯುವುದಲ್ಲ. ಇವನೇ ಪರಬ್ರಹ್ಮ, ವಿಷ್ಣುವೇ, ನಾರಾಯಣನೇ, ಶ್ರೀಕೃಷ್ಣನೇ, ಶ್ರೀರಾಮನೇ, ಮತ್ಸ್ಯಕೂರ್ಮಾದಿ ಅನಂತ ಅವತಾರ ರೂಪಿಯಾದಂತಹ ಆ ಭಗವಂತನೇ ಪರಬ್ರಹ್ಮ. ಅವನೇ ಗುಣಪರಿಪೂರ್ಣ, ಅವನು ನಿರ್ದೋಷ. ಆ ಭಗವಂತನೇ ಸತ್ವಗುಣ, ರಜೋಗುಣ, ಸಮೋಗುಣಗಳ ಬಂಧನವನ್ನು ಮೀರಿದವ ಅನ್ನೋದಕ್ಕಾಗಿ ಅವನಿಗೆ ನಿರ್ಗುಣ ಅಂತ ಹೇಳ್ತಾರೆ. ಹೊರತು ಇವನನ್ನು ಬಿಟ್ಟು ಮತ್ತೊಬ್ಬ ನಿರ್ಗುಣ ಇಲ್ಲ. ಈ ಮಾತನ್ನು ವೇದವ್ಯಾಸದೇವರೇ ಸೂತ್ರಗಳಲ್ಲಿ ನಿರ್ಣಯ ಮಾಡಿ ಹೇಳಿಕೊಟ್ಟದ್ದು. ಆ ತತ್ವವನ್ನು ಬಹಳ ಚೆನ್ನಾಗಿ ಇತಿಹಾಸ ಪುರಾಣಗಳಿಗೆ ಅನುಗುಣವಾಗಿ ತಿಳಿಯಬೇಕು. ಬ್ರಹ್ಮವೈವರ್ತ ಪುರಾಣದಲ್ಲಿ, ಪ್ರಕೃತಿ ಖಂಡದಲ್ಲಿ ಒಂದು ಮಾತನ್ನು ನಾವು ಕಾಣ್ತೇವೆ. ಪ್ರಕೃತಿಯ ಗುಣಗಳನ್ನು ಮೀರಿದ್ದಕ್ಕಾಗಿಯೇ ಭಗವಂತನನ್ನು ನಿರ್ಗುಣ ಎಂಬುದಾಗಿ ಕರೀತಾರೆ ಅಂತ ಆ ಪುರಾಣಗಳ ವಚನಗಳನ್ನು ನಾವು ಗಮನಿಸಿದಾಗ ತಿಳಿದು ಬರುತ್ತೆ. ಅಲ್ಲಿ ಹೇಳ್ತಾರೆ, ಬ್ರಹ್ಮಾದಿ ತೃಣಪರ್ಯಂತಂ ಸರ್ವಂ ಪ್ರಾಕೃತಿಕಂ ಭವೇತ್, ಯದ್ಯತ್ ಪ್ರಾಕೃತಿಕಂ ಸೃಷ್ಟಂ ಸರ್ವಂ ನಶ್ವರಮೇವ ಚ, ವಿದ್ಯೇಕಂ ಸೃಷ್ಟಿಮೂಲಂ ತತ್ ಸತ್ಯಂ ನಿತ್ಯಂ ಸನಾತನಂ ಸ್ವೇಚ್ಛಾಮಯಂ ಪರಂ ಬ್ರಹ್ಮ ನಿರ್ಲಿಪ್ತಂ ನಿರ್ಗುಣಂ ಪರಂ. ಪ್ರಸಂಗ ಏನಿದೆ ನೋಡಿ. ಬ್ರಹ್ಮದೇವರನ್ನಾರಂಭ ಮಾಡಿಕೊಂಡು ತೃಣಜೀವದವರೆಗೆ ಇರುವ ಎಲ್ಲ ಜೀವರಾಶಿಗಳು ಪ್ರಾಕೃತವಾದ ಶರೀರದ ಬಂಧನಕ್ಕೆ ಒಳಪಟ್ಟವರು. ಯದ್ಯತ್ ಬ್ರಹ್ಮಾದಿ ತೃಣಪರ್ಯಂತಂ ಸರ್ವಂ ಪ್ರಾಕೃತಿಕಂ ಭವೇತ್, ಹಿಂದಿನ ವಾಕ್ಯದಲ್ಲಿ ಕಾಣ್ತೀರಾ. ಮುಂದೆ ಹೇಳ್ತಾರೆ, ಸ್ವೇಚ್ಛಾಮಯಂ ಪರಂ ಬ್ರಹ್ಮ ನಿರ್ಲಿಪ್ತಂ ನಿರ್ಗುಣಂ ಪರಂ. ಇವರೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟವರು ಅಂತ ಹೇಳಿದ ಮೇಲೆ ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಹೇಳುವಾಗ ಪ್ರಕೃತಿಯ ಸಂಬಂಧವನ್ನು ಮೀರಿದವ ಅಂತ ತಾನೇ ಹೇಳಬೇಕು. ಅದು ತಾನೇ ಆ ಸಂದರ್ಭಕ್ಕೆ ಉಚಿತವಾದ ಶಬ್ದ. ಇವರೆಲ್ಲ ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟವರು. ಶ್ರೀಕೃಷ್ಣ ಪ್ರಕೃತಿಯ ಬಂಧನವನ್ನು ಮೀರಿದವ ಅಂತ ಹೇಳುವ ಪ್ರಸಂಗ ಇದೆ. ಆ ಶಬ್ದದಲ್ಲಿ ಆ ಪ್ರಸಂಗದಲ್ಲಿ ಬಳಸ್ತಾರೆ ನಿರ್ಗುಣ ಅಂತ. ಹಾಗಾದರೆ ಅಲ್ಲಿರುವ ನಿರ್ಗುಣ ಅನ್ನುವ ಶಬ್ದದ ಅರ್ಥ ಏನಾಯಿತು? ಹಿಂದೆ ಪ್ರಸಕ್ತವಾದ ಪ್ರಕೃತಿಯ ಗುಣಗಳನ್ನು ಮೀರಿದವ ಅನ್ನುವ ಅರ್ಥವೇ ಆ ನಿರ್ಗುಣ ಎಂಬ ಶಬ್ದಕ್ಕೆ ಸೊಗಸಾಗಿ ಬರುವ ಅರ್ಥ. ಅಷ್ಟು ಮಾತ್ರ ಅಲ್ಲದೆ ಆ ಪರಮಾತ್ಮನನ್ನು, ಕೃಷ್ಣನನ್ನು ಪರಂಬ್ರಹ್ಮ ಎಂಬುದಾಗಿ, ಇದು ಸುಮ್ಮನೆ ಉದಾಹರಣೆಗೆ ಕೊಟ್ಟದ್ದು. ಇಂತಹ 100 ವಾಕ್ಯಗಳಿವೆ. ಸ್ವೇಚ್ಛಾಮಯಂ ಪರಂ ಬ್ರಹ್ಮ ನಿರ್ಲಿಪ್ತಂ ನಿರ್ಗುಣಂ ಪರಂ ಎಂಬುದಾಗಿ. ದ್ವಿಭುಜಂ ಮುರಳೀಹಸ್ತಂ ಗೋಪವೇಶಂ ಕಿಶೋರಕಂ ಸರ್ವಜ್ಞಂ ಸರ್ವಸೇವ್ಯಂಚ ಪರಮಾತ್ಮಾನಮೀಶ್ವರಂ.
ಆ ಮುರಳೀಧರನಾದ ಶ್ರೀಕೃಷ್ಣ ಪರಮಾತ್ಮನ ವರ್ಣನೆಯನ್ನು ಮಾಡುವಂತಹ ಪ್ರಸಂಗದಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ವಾಯುಪುರಾಣದಲ್ಲಿ ಮಾಧವಸ್ತವರಾಜ ಅಂತ ಮಾಧವ ಸ್ತೋತ್ರ ಬರುತ್ತೆ. ಆ ಮಾಧವಸ್ತವರಾಜದ ಒಂದು ವೈಶಿಷ್ಟ್ಯ ಅಂದರೆ ಪರಮಾತ್ಮನಲ್ಲಿ ನಾನಾ ವಿಧವಾದ ಪ್ರಾರ್ಥನೆಗಳನ್ನು ಮಾಡಿದ್ದಾರೆ, ನಮ್ಮ ಪಾಪಗಳನ್ನು ಪರಿಹರಿಸು ಅಂತ. ಆ ಪ್ರಾರ್ಥನೆಯನ್ನು ಮಾಡುವಾಗ ಒಂದು ತರಹದ ಔಚಿತ್ಯ ಬರುವ ಹಾಗೆ, ಉದಾಹರಣೆಗೆ ಪರಮಾತ್ಮ ಯಶ್ಚಕ್ಷುಗಃ ಸೂರ್ಯಗಶ್ಚ ಸೂರ್ಯಾಹ್ವಃ ಸೂರ್ಯ ಸೇವಿತಃ ಯಚ್ಚಕ್ಷುಷಾ ಕೃತಂ ಪಾಪಂ, ಚಕ್ಷುರಿಂದ್ರಿಯದಿಂದ ನಾನೇನಾದರೂ ಪಾಪ ಮಾಡಿದರೆ ಆ ಚಕ್ಷುರಿಂದ್ರಿಯದಲ್ಲಿ ಅಂತರ್ಯಾಮಿಯಾಗಿದ್ದ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿದ್ದ ಮಾಧವನೇ ನನ್ನ ಪಾಪಗಳನ್ನು ಪರಿಹರಿಸು ಅಂತ ಹೀಗೆ ಪ್ರಾರ್ಥನೆ ಮಾಡ್ತಾ ಹೋಗ್ತಾರೆ. ಬಹಳ ವಿಸ್ತೃತವಾದದ್ದು. ನಾವು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಮಾಡುವುದಿಲ್ಲ, ಕರ್ತವ್ಯ ಕರ್ಮಗಳ ಲೋಪವನ್ನು ಮಾಡ್ತೇವೆ. ಯಜ್ಞ ಕೃದ್ದಿ ಯಜ್ಞ ಭುಗ್ಗಿ ಯಜ್ಞ, ಎಲ್ಲ ಯಜ್ಞಾದಿ ಕರ್ಮಗಳನ್ನು ಒಳಗಿದ್ದು ಮಾಡಿಸುವವ, ಆ ಯಜ್ಞಗಳಿಗೆ ಫಲ ಕೊಡುವವ, ಆ ಯಜ್ಞಗಳಿಗೆ ಪ್ರವರ್ತಕ ಪ್ರೇರಕ ನೀನು ಸ್ವಾಮಿ. ನನ್ನಿಂದ ಏನಾದರೂ ಮಾಡಬೇಕಾದ ಕರ್ತವ್ಯ ಕರ್ಮಗಳಲ್ಲಿ ಕ್ರಿಯೆಗಳಲ್ಲಿ ಲೋಪವಾಗಿದ್ದರೆ ಕ್ಷಮಿಸು, ಅಪರಾಧವನ್ನು ಮನ್ನಿಸು, ಪಾಪಗಳನ್ನು ಪರಿಹರಿಸಿ ನನ್ನನ್ನು ಉದ್ಧರಿಸು ಅಂತ. ನಾನು ಯಾಕೆ ಈ ಎಲ್ಲ ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ ಅಂದರೆ, ಹೀಗೆ ಒಂದು ತರಹದ ಸಂಬಂಧವನ್ನು ಚಿಂತನೆ ಮಾಡ್ತಾ ಆ ಪ್ರಸಂಗಕ್ಕೆ ಸಂಬಂಧಪಟ್ಟಂತೆ ಕ್ರಿಯೆಗೆ ಸಂಬಂಧಪಟ್ಟ ಪಾಪಗಳನ್ನು ಕಳೆಯಬೇಕು ಅಂತ ಕ್ರಿಯೆಯನ್ನು ಮಾಡಿಸುವ ಯಜ್ಞಕರ್ತ ಯಜ್ಞ ಪ್ರೇರಕನಾದ ಪರಮಾತ್ಮನಿಗೆ ಪ್ರಾರ್ಥಿಸಿದ್ದುಂಟು. ಹೀಗೇನೋ ಒಂದು ಸಂಬಂಧವನ್ನು ಇಟ್ಟುಕೊಂಡು ಹೊರಟದ್ದು. ಈ ದೃಷ್ಟಿಯಲ್ಲಿ ನೋಡಿದರೆ ನಾವು ಸತ್ವಗುಣ ರಜೋಗುಣ ತಮೋಗುಣದ ಬಂಧನಕ್ಕೆ ಒಳಪಟ್ಟದ್ದರಿಂದಲೇ ನಾನಾ ವಿಧವಾದ ತಪ್ಪು ಕಾರ್ಯಗಳನ್ನು ಮಾಡ್ತೇವೆ. ಒಪ್ಪು ತಪ್ಪು ಏನು ಮಾಡಬೇಕಾದರೂ ಈ ಪ್ರಕೃತಿಯಲ್ಲಿಯೇ ಮಾಡಬೇಕು. ಆದರೆ ಒಪ್ಪನ್ನು ಪರಮಾತ್ಮ ಸ್ವೀಕರಿಸ್ತಾನೆ. ಆದರೆ ತಪ್ಪುಗಳೇನು ನಮ್ಮಿಂದ ನಡೆಯುತ್ತೆ, ಸತ್ವಗುಣ ರಜೋಗುಣ ತಮೋಗುಣ ಮೂಲಕವಾಗಿ ಅವುಗಳನ್ನು ಪರಿಹರಿಸಬೇಕು ಯಾರು? ಈ ಸತ್ವಗುಣ ರಜೋಗುಣ ತಮೋಗುಣಗಳ ಬಂಧನದಿಂದ ಮೀರಿ ಇದ್ದ ವ್ಯಕ್ತಿ ಯಾರೋ ಅವನು ತಾನೇ ಇದನ್ನು ಪರಿಹರಿಸಬೇಕು. ಆ ಪ್ರಸಂಗದಲ್ಲಿ ಪರಮಾತ್ಮನನ್ನು ನಿರ್ಗುಣ ಅಂತ ಬಳಸ್ತಾರೆ. ಹಾಗಾದರೆ ನಿರ್ಗುಣ ಅನ್ನುವ ಶಬ್ದದ ಅರ್ಥ ಏನಾಯಿತು? ಸತ್ವಗುಣ ರಜೋಗುಣ ತಮೋಗುಣಗಳ ಸಂಬಂಧ ಮೀರಿದವ. ಯಾಕೆ ಪ್ರಸಂಗ ಹಾಗುಂಟು ನೋಡಿ. ನಿರಂಜನ ನಿರಾಕಾರ ನಿರ್ಗುಣಾನಂತ ನಿಶ್ಚಲ ಗುಣತ್ರಯ ಕೃತಾತ್ ಪಾಪಾತ್ ಕುರು ಮಾಧವ ರಕ್ಷಣಂ. ಗುಣತ್ರಯದಿಂದ ನಾನು ಮಾಡುವ ಪಾಪಗಳನ್ನು ರಕ್ಷಿಸು. ಯಾರು? ನಿರ್ಗುಣ. ಜ್ಞಾನ ಆನಂದ ಶೌರ್ಯ ವೀರ್ಯ ಔದಾರ್ಯ ಪ್ರಾಗಲ್ಭ್ಯ ಮೊದಲಾದ ಗುಣಗಳಿಂದ ರಹಿತನಾದ ನೀನು ಸತ್ವರಜಸ್ವರ ಗುಣಗಳಿಂದ ಮಾಡಿದ ಪಾಪವನ್ನು ಪರಿಹರಿಸು. ಏನು ಸಂಬಂಧ ಇದೆ ಅದಕ್ಕೆ? ಸತ್ವಗುಣ ರಜೋಗುಣ ತಮೋಗುಣಗಳ ಬಂಧನದಿಂದ ಮೀರಿ ನಿಂತವ, ಅದಕ್ಕೆ ಸಿಲುಕದವ ನೀನು. ಆ ಬಂಧನಕ್ಕೆ ಸಿಲುಕಿ ಮಾಡುವ ತಪ್ಪನ್ನು ಪರಿಹರಿಸು ಎನ್ನುವುದು ಔಚಿತ್ಯಪೂರ್ಣವಾದದ್ದು. ಇದು ಪುರಾಣ ತನ್ನ ಮಾತಿಗೆ ತಾನೇ ವ್ಯಾಖ್ಯಾನ ಮಾಡಿಕೊಳ್ಳುವ ರೀತಿ ಇದು. ಹೀಗಿರುವಾಗ ಆ ನಿರ್ಗುಣ ಎಂಬ ಶಬ್ದಕ್ಕೆ ನಾವು ಸರಿಯಾದ ಅರ್ಥವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ನಮಗೆ ತಿಳಿದು ಬರುತ್ತೆ. ಅದಕ್ಕಾಗಿಯೇ ಪುರಾಣ ನಿರ್ಗುಣ ಅಂದಾಕ್ಷಣಕ್ಕೆ ಯಾವ ಗುಣಗಳೂ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಳಬಾರದು ಅಂತ ಅನೇಕ ಕಡೆಗೆ ಸಗುಣೋ ನಿರ್ಗುಣಶ್ಚ ಅಂತ ಜೊತೆಗೆ ಹೇಳುತ್ತೆ ಪುರಾಣ. ಈಯತೆ ಭಗವಾನೇಭಿ ಸಗುಣೋ ನಿರ್ಗುಣ ಸ್ವದೃಕ್ ತೃತೀಯ ಸ್ಕಂಧ ಭಾಗವತದಲ್ಲಿ ಹೇಳ್ತಾರೆ 33ನೇ ಅಧ್ಯಾಯದಲ್ಲಿ. ಅದೇ ತೃತೀಯ ಸ್ಕಂಧ ಭಾಗವತದ 10ನೇ ಅಧ್ಯಾಯದಲ್ಲಿ ಸ್ವಯಂ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ತಾನೆ, ಪ್ರೀತೋಹಮಸ್ತು ಭದ್ರಂತೆ ಲೋಕಾನಾಂ ವಿಜಯೇಚ್ಛಯ ಯದಸ್ತೌಷೀದ್ ಗುಣಮಯಂ ನಿರ್ಗುಣಂ ಮಾನುವರ್ಣಯನ್. ಅನಂತ ಗುಣ ಪರಿಪೂರ್ಣನಾದ ಗುಣಸ್ವರೂಪನಾದ ನನ್ನನ್ನು ನಿರ್ಗುಣ ಸತ್ವರಜಸ್ತಮೋ ಗುಣಗಳನ್ನು ಮೀರಿ ನಿಂತವ ಅಂತ ತಿಳಿದು ನೀನು ಉಪಾಸನೆ ಮಾಡಿದ್ದಕ್ಕೆ ನಿನ್ನ ಮೇಲೆ ನಾನು ಬಹಳ ಪ್ರೀತನಾಗಿದ್ದೇನೆ, ಪ್ರಸನ್ನನಾಗಿದ್ದೇನೆ ಅಂತ. ಯಾರಿಗೆ ಪರಮಾತ್ಮನನ್ನು ನಿರ್ಗುಣ ಅಂತ ಉಪಾಸನೆ ಮಾಡುವ ಯೋಗ್ಯತೆ ಇಲ್ಲ, ಅವರು ಭಗವಂತನನ್ನು ಸಗುಣ ಅಂತ ಉಪಾಸನೆ ಮಾಡಬೇಕು ಮೊದಲು. ಆ ನಂತರ ಪರಮಾತ್ಮನನ್ನು ನಿರ್ಗುಣ ಅಂತ ಉಪಾಸನೆ ಮಾಡುವ ಅರ್ಹತೆ ಅವರಿಗೆ ಬರುತ್ತೆ ಅಂತ.
ಈ ದೃಷ್ಟಿಯಲ್ಲಿ ಭಗವಂತನನ್ನು ನಿರ್ಗುಣ ಅಂತ ಹೇಳಿದ್ದಾರೆ. ನಿಜವಾಗಿ ದೇವರು ನಿರ್ಗುಣನೇ. ನಿರ್ಗುಣ ಅಂತ ನಮಗೆ ಉಪಾಸನೆ ಮಾಡಲಿಕ್ಕೆ ಮೊದಲು ಆಗುವುದಿಲ್ಲ ಅನ್ನೋದಕ್ಕಾಗಿ ಮೊದಲು ಸಗುಣ ಅಂತ ಉಪಾಸನೆ ಮಾಡಿ ಆಮೇಲೆ ದೇವರನ್ನು ನಿರ್ಗುಣ ಅಂತ ನಾವು ಉಪಾಸನೆ ಮಾಡಬಹುದು ಅಂತ ಹೀಗೆ ಕೆಲವರ ಅಭಿಪ್ರಾಯ. ಆದರೆ ಉಪಾಸನೆ ಮಾಡುವ ಉಪಾಸಕರ ತಾರತಮ್ಯದಲ್ಲಿ ಅತ್ಯುನ್ನತ ಶಿಖರವನ್ನು ಮುಟ್ಟಿದವರು ಯಾರ ಮೇಲೆ ಇನ್ನೊಬ್ಬರಿಲ್ಲ. ಅಂತಹ ಜೀವೋತ್ತಮ ಸ್ಥಾನದಲ್ಲಿದ್ದವರು ಬ್ರಹ್ಮದೇವರು. ಅಂತಹ ಬ್ರಹ್ಮದೇವರು ಪರಮಾತ್ಮನನ್ನು ಸಗುಣ ಅಂತ ಉಪಾಸನೆ ಮಾಡ್ತಾರೆ, ಗುಣಸ್ವರೂಪ ಅಂತ ಚಿಂತನೆ ಮಾಡ್ತಾರೆ, ಅನಂತ ಗುಣ ಪರಿಪೂರ್ಣ ಅಂತ ಚಿಂತನೆ ಮಾಡ್ತಾರೆ. ಅವರನ್ನು ಮೀರಿ ಇನ್ನೂ ಪರಮಾತ್ಮನನ್ನು ಮುಖ್ಯವಾಗಿ ಉಪಾಸನೆ ಮಾಡುವ ಪಕ್ವತೆಯನ್ನು ಪಡೆದ ಮಹಾನುಭಾವರು ಇನ್ಯಾರುಂಟು? ಅಂತಹ ಬ್ರಹ್ಮದೇವರು ಪರಮಾತ್ಮನ ಉಪಾಸನೆ ಮಾಡುವಾಗಲೇ ಸಗುಣ, ಸಾಕಾರ, ಅನಂತ ಗುಣ ಪರಿಪೂರ್ಣ ಎಂಬುದಾಗಿಯೇ ಉಪಾಸನೆ ಮಾಡಿದ್ದುಂಟು. ಬ್ರಹ್ಮದೇವರು ತಾವು ಪರಮಾತ್ಮನನ್ನು ಕಂಡ ಬಗೆಯನ್ನು ಹೇಳ್ತಾರೆ. ಹೇಗೆ ಪರಮಾತ್ಮನನ್ನು ಬ್ರಹ್ಮದೇವರು ಕಂಡರು ಅಂತ ಭಾಗವತ ಹೇಳುತ್ತದೆ. ವಿಕಾರೈ ಷೋಡಶೈರ್ಯುಕ್ತ ವಿಶೇಷಾದಿಭಿರಾವೃತಃ ಅಂಡಕೋಶೋ ಬಹಿರಯಂ 50 ಕೋಟಿ ವಿಸ್ತೃತಃ ದಶೋತ್ತರಾಧಿಕೈರ್ಯತ್ರ ಪ್ರವಿಷ್ಟಃ ಪರಮಾಣುವತ್ ಲಕ್ಷತೆಯಂತರ್ಗತಾಶ್ಚಾನ್ಯೇ ಕೋಟಿಶೋಹ್ಯಂಡರಾಶಯಃ. ಇದು ಬ್ರಹ್ಮದೇವರ ಉಪಾಸನೆಯ ಕ್ರಮವನ್ನು ವರ್ಣನೆ ಮಾಡುತ್ತದೆ ಭಾಗವತ. ಬ್ರಹ್ಮದೇವರಂತಹ ಮಹಾನುಭಾವರು ಪರಮಾತ್ಮನನ್ನು ಇನ್ನೂ ನಿರ್ಗುಣ ಅಂತ ಉಪಾಸನೆ ಮಾಡುವುದಕ್ಕೆ ಅರ್ಹತೆಯನ್ನು ಪಡೆದಿಲ್ಲ ಅಂದರೆ ಇನ್ನು ಅವರ ಮೇಲಿದ್ದವರು ಯಾರು? ಅಂತಹ ಮಹಾನುಭಾವರು ಪರಮಾತ್ಮನನ್ನು ಸಗುಣ, ಸಾಕಾರ, ಸಕಲ ಜಗಜ್ಜನ್ಮಾದಿ ಕಾರಣ, ಜಗದಾಧಾರ, ಜಗದಾಶ್ರಯ ಅಂತ ಉಪಾಸನೆ ಮಾಡ್ತಾರೆ ಅಂದರೆ ಅದೇ ನಿಜವಾದ ಉಪಾಸನೆ, ಅದೇ ಪರಿಪೂರ್ಣವಾದ ಉಪಾಸನೆ, ಅದೇ ಮೋಕ್ಷ ಸಾಧನವಾದ ಉಪಾಸನೆ ಎನ್ನುವುದರೊಳಗೆ ಎರಡು ಮಾತಿಲ್ಲ. ವಿಕಾರೈ ಷೋಡಶೈರ್ಯುಕ್ತ ವಿಶೇಷಾದಿಭಿರಾವೃತಃ. ಈ ಸಮಗ್ರವಾದಂತಹ ಬ್ರಹ್ಮಾಂಡ ಎಲ್ಲ ಆವರಣಗಳಿಂದ ಕೂಡಿದಂತಹ ಬ್ರಹ್ಮಾಂಡ, 100 ಕೋಟಿ ಯೋಜನದ ಪೃಥ್ವಿ, 1000 ಕೋಟಿ ಯೋಜನದ ತೇಜಸ್ಸಿನ ಆವರಣ, ಜಲದ ಆವರಣ, 10,000 ಕೋಟಿ ಯೋಜನದ ತೇಜಸ್ಸಿನ ಆವರಣ, 1,00,000 ಕೋಟಿ ಯೋಜನ ವಾಯು, 10,00,000 ಕೋಟಿ ಯೋಜನ ಆಕಾಶ, ಭೂತಾಕಾಶ, ಕೋಟಿ ಯೋಜನದ ಅಹಂಕಾರ, 10,000 ಕೋಟಿ ಯೋಜನದ ಮಹತ್ತತ್ವ, 100,000 ಕೋಟಿ ಯೋಜನ ವಿಸ್ತೀರ್ಣವಾದಂತಹ ಸತ್ವರಜಸ್ತಮೋ ಗುಣಗಳ ಆವರಣ, ವಿಶೇಷಾದಿಭಿರಾವೃತಃ ಅಂಡಕೋಶಃ. ಇಂತಹ ಎಲ್ಲ ಆವರಣಗಳಿಂದ ಕೂಡಿದಂತಹ ಈ ಬ್ರಹ್ಮಾಂಡವನ್ನು ದೇವರ ಉದರದಲ್ಲಿ ನೋಡಿದರಂತೆ ಬ್ರಹ್ಮದೇವರು. ಹೇಗೆ ಅಂದರೆ ಒಂದು ದೊಡ್ಡದಾದಂತಹ ಪರ್ವತದ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಸಾಸಿವೆ ಕಾಳಿದ್ದರೆ ಹೇಗೆ ಕಾಣಿಸ್ಬೇಕು ಹಾಗೆ ಇಂಥ ಆ ಭಗವಂತನ ವಿರಾಟ್ ರೂಪದೊಳಗೆ ಈ ಪ್ರಪಂಚ ಬ್ರಹ್ಮಾಂಡ ಎಲ್ಲೋ ಒಂದು ಕಡೆಗೆ ಪರಮಾಣುವಿನಂತೆ ಕಂಡಿದೆ. ಪರಮಾಣು ಕಾಣಿಸೋದೇ ಇಲ್ವಲ್ಲ ಅಂತ ಅನಬೇಡಿ, ಬ್ರಹ್ಮದೇವರು ಮಹಾಜ್ಞಾನಿಗಳು, ಅಂಥವರಿಗೆ ಕಾಣಿಸ್ತದೆ, ನಮ್ಮಂಥವರಿಗೆ ಕಾಣಿಸೋದಿಲ್ಲ. ಪರಮಾಣುವಿನಂತೆ ಕಂಡಿದೆ ಈ ಬ್ರಹ್ಮಾಂಡ. ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಕಾರಣನಾದವನು, ಅತೀತಾನಾಗತ ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಕಾರಣನಾದವನು. ಅಂತಹ ಪರಮಾತ್ಮನಲ್ಲಿ ಈ ಬ್ರಹ್ಮಾಂಡ ಎಲ್ಲಿಯೋ ಮೂಲೆಯೊಂದು ಕಡೆಗೆ ಬಿದ್ದುಕೊಂಡಿದೆ ಅಂತ ಸರ್ವಾಧಾರನಾದ ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಬ್ರಹ್ಮದೇವರು. ಹಾಗೇ ಪರಮಾತ್ಮನನ್ನು ಚಿಂತನೆ ಮಾಡುತ್ತಾರೆ, ಹಾಗೇ ಅವರು ಉಪಾಸನೆ ಮಾಡುತ್ತಾರೆ. ಅನಂತ ಗುಣ ಪರಿಪೂರ್ಣ ಎಂಬುದಾಗಿ ಆ ಪರಮಾತ್ಮನನ್ನು ಉಪಾಸನೆ ಮಾಡುತ್ತಾರೆ ಅಂತ ಭಾಗವತಾದಿ ಪುರಾಣಗಳು ನಮಗೆ ತಿಳಿಸಿಕೊಡ್ತವೆ. ಹೀಗಿರುವಾಗ ಮೊದಲು ಹಂತದ ಅಜ್ಞಾನಿಗಳು ಪರಮಾತ್ಮನನ್ನು ಸಗುಣ ಅಂತ ಉಪಾಸನೆ ಮಾಡುವುದು, ಉತ್ತಮರು ಆ ಪರಮಾತ್ಮನನ್ನು ನಿರ್ಗುಣ ಅಂತೆ ನಂತರದಲ್ಲಿ ಉಪಾಸನೆ ಮಾಡುವುದು ಅಂತಲ್ಲ. ಮಹಾಜ್ಞಾನಿಗಳಲ್ಲಿ ಉತ್ತಮೋತ್ತಮರಾದ ಜೀವೋತ್ತಮರಾದ ಬ್ರಹ್ಮದೇವರೇ ಆ ಪರಮಾತ್ಮನನ್ನು ಸಗುಣ, ಸಾಕಾರ, ಸರ್ವಾಧಾರ ಎಂಬುದಾಗಿ ಉಪಾಸನೆ ಮಾಡಿದ್ದನ್ನು ಭಾಗವತದಲ್ಲಿ ನಾವು ಕಾಣುತ್ತೇವೆ. ಒಂದು ಮಾತನ್ನು ತಿಳಿಯಿರಿ, ದೇವರನ್ನು ನಿರ್ಗುಣ ಎಂಬುದಾಗಿ ಉಪಾಸನೆ ಮಾಡಲು ಶಕ್ತಿ ಇಲ್ಲದಾಗ
ಸಗುಣ ಅಂತ ಮೊದಲು ಉಪಾಸನೆ ಮಾಡಿ ಎಷ್ಟೋ ವರ್ಷಗಳವರೆಗೆ ಎಷ್ಟೋ ಜನ್ಮಗಳಲ್ಲಿ ನಂತರ ಆ ಪರಮಾತ್ಮನನ್ನು ನಿರ್ಗುಣ ಅಂತ ಉಪಾಸನೆ ಮಾಡುವುದಕ್ಕೆ ಅಭ್ಯಾಸ ಮಾಡಿ ಅಂತ. ಇದು ಹೇಗೆ ಸಾಧ್ಯ? ಒಬ್ಬ ವ್ಯಕ್ತಿ ಏನನ್ನೂ ಓದಿಲ್ಲ, ಕೇಳಿಲ್ಲ, ತಿಳಿದಿಲ್ಲ, ಜ್ಞಾನವೇ ಇಲ್ಲ ಅಂತ ನಾವು ತಿಳಿಯಬೇಕಾದರೆ ಅವನ ಬಗ್ಗೆ ನಾವು ಮೊದಲೇನೋ ತಪ್ಪು ತಿಳಿದಿರ್ತೇವೆ. ಇವನು ಭಾಳ ದೊಡ್ಡ ಪಂಡಿತ ಅಂತ. ಅವನು ಅಷ್ಟು ದೊಡ್ಡ ಪಂಡಿತ ಅಂತ ತಿಳ್ಕೊಬೇಡ, ಅವನು ಎಲ್ಲ ಓದ್ಕೊಂಡಿಲ್ಲ ಅಂತ ಹೇಳಬೇಕಾಗಿದೆ. ನಮಗವನ ಬಗ್ಗೆ ಬಹಳ ವಿಶ್ವಾಸ ಇದ್ದಾಗ ಹೇಗೆ ಹೇಳ್ತಾರೆ ಅಂದರೆ, ಒಂದೇ ಸಲಕ್ಕೆ ಅವನಿಗೇನು ಬರೋದಿಲ್ಲ ಅಂತ ಹೇಳಿಬಿಟ್ರೆ ಬೇಜಾರು ಮಾಡ್ಕೊಳ್ತೀವಿ ಅಂತ ನಿಧಾನವಾಗಿ ಹೇಳ್ತಾ ಹೋಗ್ತಾರೆ. ಯಾಕೆಂದರೆ ಅವನಿಗೇನು ಬರೋದಿಲ್ಲ, ನೀನು ಅವನನ್ನು ಫಾಲೋ ಮಾಡಿ ದಾರಿ ತಪ್ಪೋದು ಬೇಡ ಅಂತ ಹಿತೈಷಿಗಳು ಬಂದು ಹೇಳ್ತಾರೆ. ಅವನಷ್ಟು ವೇದಾಂತದ ಅಭ್ಯಾಸ ಮಾಡಿಲ್ಲಪ್ಪ ಅಂತ. ಹೌದಾ, ನಾನು ಎಲ್ಲ ಶಾಸ್ತ್ರಗಳ ಅಭ್ಯಾಸ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಮಾರನೇ ದಿವಸ ಬಂದು ನಿಧಾನವಾಗಿ ಹೇಳ್ತಾನೆ, ವೇದಾಂತ ಅಭ್ಯಾಸ ಮಾಡಿಲ್ಲ ಅಂತ ಅಷ್ಟೇ ಅಲ್ಲ, ತರ್ಕಶಾಸ್ತ್ರದ ಪರಿಚಯವೂ ಅಷ್ಟಿಲ್ಲ ಅವರಿಗೆ. ಹೀಗೆ ಹಂತ ಹಂತವಾಗಿ ಅವನಲ್ಲಿ ಬಹಳ ಇದೆ ಅಂತ ನಾನು ತಿಳಿದಾಗ ಅದು ಇಲ್ಲ ಅಂತ ಹೇಳೋದಕ್ಕೆ ಒಂದೊಂದಾಗಿ ಇಲ್ಲ 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 ಏನೂ ಇಲ್ಲ ಅಂತ ಕೊನೆಗೆ ಹೇಳುವುದು ಒಂದು ಕ್ರಮ. ಅದರ ಬದಲಾಗಿ ಅವನಿಗೇನು ಬರೋದಿಲ್ಲ ಅನ್ನೋದನ್ನು ದೃಢಪಡಿಸೋದಕ್ಕೋಸ್ಕರ ನಾನೇನು ಅವನ ಬಗ್ಗೆ ತಿಳಿದುಕೊಂಡಿದ್ದೇನೆ ಅದಕ್ಕಿಂತ ಜಾಸ್ತಿ ಹೇಳಿ. ನಾನು ತಿಳ್ಕೊಂಡಿದ್ದು ಒಂದು ತರ್ಕಶಾಸ್ತ್ರ ವೇದಾಂತ ಶಾಸ್ತ್ರದ ಪರಿಚಯ ಅವರಿಗಿದೆ ಅಂತ. ಅಷ್ಟಲ್ಲಪ್ಪ, ಬರೀ ತರ್ಕಶಾಸ್ತ್ರ ವೇದಾಂತ ಅಲ್ಲ, ಅವರಿಗೆ ವ್ಯಾಕರಣಶಾಸ್ತ್ರವೂ ಬರುತ್ತೆ, ಯೋಗ, ಸಾಂಖ್ಯ ಎಲ್ಲ ಶಾಸ್ತ್ರಗಳ ಪರಿಚಯ ಇದೆ. ಭೂತಶಾಸ್ತ್ರ, ರಸಾಯನಶಾಸ್ತ್ರ, ಖಗೋಳ, ಭೂಗೋಳ, ಗಣಿತ ಎಲ್ಲ ಗೊತ್ತು ಅವರಿಗೆ. ಮಹಾಮೇಧಾವಿಗಳು, ಮಹಾವಾಗ್ಮಿಗಳು, ಭೂಮಾಪುರುಷರು ಅಂತ ಅವರ ಬಗ್ಗೆ ಬಹಳಷ್ಟು ವರ್ಣನೆ ಮಾಡಿ, ಯಾಕಿಷ್ಟು ವರ್ಣನೆ ಮಾಡ್ತಾ ಇದ್ದೀರಿ ಅಂದರೆ ಅವ್ರಿಗೇನು ಬರೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ವರ್ಣನೆ ಮಾಡ್ತಾ ಇದ್ದೀವಿ ಅಂತ ಅನ್ಬಹುದಾ? ಹಾಗೆ ಹೇಳಿದರೆ ಮೊದಲೇ ಅವರು ಬಹಳ ದೊಡ್ಡವರು ಅಂತ ತಿಳಿದುಕೊಂಡ ನನಗೆ, ಅವರು ಮಹಾಜ್ಞಾನಿಗಳು ಅಂತ ಭಾವಿಸಿಕೊಂಡ ನನಗೆ ಇನ್ನಷ್ಟು ಅವರ ಬಗ್ಗೆ ಬಹಳ ದೊಡ್ಡ ಜ್ಞಾನಿಗಳು ಅಂತನ್ನುವ ಭ್ರಮೆಯೇ ಬಂದು ನಾನು ಇನ್ನೂ ವಿಶೇಷವಾಗಿ ಅವರನ್ನು ಫಾಲೋ ಮಾಡಿ ತಪ್ಪುದಾರಿಯನ್ನು ಹಿಡಿಯುವ ಸಾಧ್ಯತೆ ಇದೆ. ಹಿತೈಷಿಗಳು ನನಗೆ ಮಾಡುವ ಉಪದೇಶದಿಂದ ಏನು ಸಾಧಿಸಿದಂತಾಯಿತು? ಹಾಗಾದರೆ ನಾನು ಅವರ ಬಗ್ಗೆ ತಪ್ಪು ತಿಳಿದಾಗ ಆ ತಪ್ಪು ತಿಳುವಳಿಕೆಯನ್ನು ನೇರವಾಗಿ ಹೇಳಿಯಾದರೂ ತಪ್ಪಿಸಬೇಕು, ಇಲ್ಲ ಹಂತ ಹಂತವಾಗಿ ಒಂದೊಂದನ್ನು ಇಲ್ಲ ಅಂತ ಹೇಳಬೇಕೇ ಹೊರತು ಇದೆ ಅಂತ ಹೇಳುವುದರಲ್ಲಿ ಅರ್ಥ ಏನು? ಅದರಲ್ಲಿಯೂ ಇದು ಬರೀ ಹೇಳುವುದು ಕೇಳುವುದಲ್ಲ, ಉಪಾಸನೆ. ಇದರಿಂದ ಇನ್ನಷ್ಟು ಮನಸ್ಸಿನಲ್ಲಿರುವ ಸಂಸ್ಕಾರಗಳು ದೃಢವಾಗತ್ತೆ. ನಿರ್ಗುಣೋಪಾಸನೆಗೆ ಅದು ಅಡ್ಡಿಯಾದೀತು, ಪ್ರತಿಬಂಧಕವಾದೀತು. ನಿರ್ಗುಣೋಪಾಸನೆಗೆ ಅದು ಸಾಧಕವಾಗುವುದು ಸಾಧ್ಯ ಇಲ್ಲ. ಹಾಗಾದರೆ ಎಲ್ಲ ಇತಿಹಾಸಗಳು, ಪುರಾಣಗಳು, ವೇದಗಳು ಆ ಭಗವಂತನ ಅನಂತ ಗುಣಗಳನ್ನು ಕೊಂಡಾಡ್ತವೆ, ಆ ಭಗವಂತನ ಕ್ರಿಯೆಗಳನ್ನು, ಅವನ ಮಹಿಮೆಗಳನ್ನು, ಲೀಲೆಗಳನ್ನು ಕೊಂಡಾಡ್ತವೆ ಅಂತಂದರೆ ಆ ಪರಮಾತ್ಮನಲ್ಲಿ ಗುಣಗಳಿವೆ, ಆಕಾರ ಇದೆ, ಅವನು ಮಾಡಿದ ಕ್ರಿಯೆಗಳು ಸತ್ಯ, ಅದನ್ನೇ ಉಪಾಸನೆ ಮಾಡಬೇಕು. ಅದರಿಂದಲೇ ಉದ್ಧಾರ, ಅದರಿಂದಲೇ ಭಗವಂತನ ಸಾಕ್ಷಾತ್ಕಾರ, ಅದರಿಂದಲೇ ಮೋಕ್ಷ ಅನ್ನುವುದಕ್ಕೋಸ್ಕರವಾಗಿಯೇ ಆ ಉಪದೇಶಗಳನ್ನು ಮಾಡ್ತಾ ಇದೆಯೇ ಹೊರತು ಯಾವುದು ನಿಜವಾಗಿ ಮಾಡಬೇಕು ಅನ್ನುವ ಅಭಿಪ್ರಾಯ ಉಪನಿಷತ್ತುಗಳಿಗೆ, ವೇದಗಳಿಗೆ ಇಲ್ಲ, ಇತಿಹಾಸ ಪುರಾಣಗಳಿಗೆ ಇಲ್ಲ. ಅದನ್ನೇ ಆಮೂಲಾಗ್ರವಾಗಿ ಹೇಳಿ ಎಲ್ಲಿಯೋ ಒಂದು ಕಡೆಗೆ ನಿಜವಾದ ಉಪಾಸನೆಯನ್ನು ಹೇಳಿದೆ ಅಂತ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಆ ತರಹದ ನಿರ್ಗುಣದ ಉಪಾಸನೆಯನ್ನು ಮಾಡಲಿಕ್ಕೂ ಬರೋದಿಲ್ಲ. ಯಾವುದೇ ಉಪಾಸನೆಯನ್ನು ಮಾಡಬೇಕಾದರೂ ಅದು ಸಗುಣೋಪಾಸನೆಯನ್ನೇ ಮಾಡಬೇಕು. ಅದೇ ಶ್ರುತಿಗಳಿಗೆ, ಸ್ಮೃತಿಗಳಿಗೆ ಅಭಿಪ್ರೇತವಾದಂತಹ ಅರ್ಥ ಎಂಬುದಾಗಿ ಇತಿಹಾಸ ಪುರಾಣಗಳ ಹಾಗೂ ವೇದೋಪನಿಷತ್ತುಗಳ ಆಧಾರದ ಮೇಲೇ ಸಮರ್ಥನೆ ಮಾಡಿಕೊಟ್ಟಂತಹ ಮಹಾನುಭಾವರು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಆ ರೀತಿಯಾಗಿಯೇ ಉಪಾಸನೆಯ ಪದ್ಧತಿಯನ್ನು ನಮಗೆ ತೋರಿಸಿಕೊಟ್ಟು ತಾವು ನಿರಂತರ ಉಪಾಸನೆ ಮಾಡುವುದಲ್ಲದೆ ಅವನಿವನವನಧೃಗ್ವಾಯುಖಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತಾವ್ಯಾಕೃತಾಕಾಶ ಏಕಂ
ತತಮತನು ಮನಸ್ಸೋ ಚಿಂತಯತ್ ಸತ್ಸಮಾಧೌ ಅಸುರಸುರ ನರೇಭ್ಯ ಸದ್ಗುಣಂ ನಾಥಮನ್ಯಂ. ನಿತ್ಯದಲ್ಲಿ ಶ್ರೀಮದ್ ಆಚಾರ್ಯರ ಉಪಾಸನೆಯ ಕ್ರಮವನ್ನು ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾದ ಆ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದ್ದರಂತೆ. ಅವರು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತಿದ್ದಾರೆ ಅಂದರೆ ಯಾವುದೋ ಒಂದು ಪ್ರತಿಮೆಯಲ್ಲಿ ಒಂದು ಕಡೆಗೆ ಎರಡು ಕಡೆಗೆ ಇದ್ದ ದೇವರ ಚಿಂತನೆ ಮಾಡುವವರಲ್ಲ, ಇಡೀ ವಿಶ್ವದಲ್ಲಿ ವ್ಯಾಪ್ತನಾದ ಆ ಅನಂತ ಗುಣಪೂರ್ಣನಾದ ಪರಮಾತ್ಮನ ಧ್ಯಾನವನ್ನು ಶ್ರೀಮದಾಚಾರ್ಯರು ಮಾಡ್ತಾ ಇದ್ದರು ಅಂತ ವರ್ಣನೆ ಮಾಡ್ತಾರೆ. ಅಂತಹ ಶ್ರೀಮದಾಚಾರ್ಯರ ಶಿಷ್ಯರಾಗಿ ಅವರ ಪರಂಪರೆಯಲ್ಲಿ ಬಂದು ಅವರ ಉಪದೇಶವನ್ನು ಕೇಳುವ ನಾವು ನೀವುಗಳೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಶಾಸ್ತ್ರದ ಮರ್ಮವನ್ನು ಚೆನ್ನಾಗಿ ತಿಳಿದುಕೊಂಡು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಆ ಪರಮಾತ್ಮನನ್ನು ಅನಂತ ಗುಣಗಳಿಂದ ಪರಿಪೂರ್ಣ ಎಂಬುದಾಗಿಯೇ ತಿಳಿಯಬೇಕು. ಕರ್ತೃತ್ವಾತ್ ಸಗುಣಂ ಬ್ರಹ್ಮ ಪುರುಷಂ ಪುರುಷರ್ಷಭಂ ಶ್ರೀಮದ್ಭಾಗವತ ಹೇಳುತ್ತದೆ. ಒಂದು ಸಣ್ಣ ಕಾರ್ಯವನ್ನು ಮಾಡಬೇಕಾದರೆ ಜಗತ್ತನ್ನು ಸೃಷ್ಟಿ ಮಾಡುವ ಬ್ರಹ್ಮನೇ ಬೇರೆ, ನಿಜವಾದ ಬ್ರಹ್ಮನೇ ಬೇರೆ, ಅವನು ಪರಬ್ರಹ್ಮ ಇವನು ಪರಬ್ರಹ್ಮನೇ ಅಲ್ಲ, ಈ ಎಲ್ಲ ಕಲ್ಪನೆಗಳನ್ನು ಮಾಡಿಕೊಳ್ಳುವುದು ಸರಿಯಲ್ಲ. ನಿಜವಾದ ಪರಬ್ರಹ್ಮನೇ ಜಗತ್ಕರ್ತೃವಾದ ಆ ಸರ್ವೋತ್ತಮನಾದ ಶ್ರೀಹರಿ ಶ್ರೀಮನ್ನಾರಾಯಣ, ಅವನೇ ಕರ್ತೃತ್ವಾತ್ ಸಗುಣಂ ಬ್ರಹ್ಮ ಪುರುಷಂ ಪುರುಷರ್ಷಭಂ. ಶ್ರೀಮದ್ಭಾಗವತ ಹೇಳುತ್ತೆ. ಇದೇ ಮಾತನ್ನು ಶ್ರೀಮದಾಚಾರ್ಯರು ಕರ್ಮನಿರ್ಣಯದಲ್ಲಿ ಉದಾಹರಣೆ ಮಾಡ್ತಾರೆ. ಇಡೀ ಸಮಸ್ತವಾದ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಾನೆ ಅನ್ನುವುದಕ್ಕಾಗಿಯೇ ಅವನನ್ನು ಸಗುಣ ಅಂತ ನಾವು ತಿಳಿಯುವುದಕ್ಕೆ ಸಾಧ್ಯ ಇದೆ. ಈ ಸಮಗ್ರವಾದ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು? ನಿರ್ಗುಣನಾಗುವುದಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿಗೆ ಕೈ ಇಲ್ಲ, ಕಾಲಿಲ್ಲ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಶಕ್ತಿ ಇಲ್ಲ, ಉತ್ಸಾಹ ಇಲ್ಲ, ಅಂತಹ ವ್ಯಕ್ತಿ ಒಂದು ಸಣ್ಣ ಕಲ್ಲನ್ನು ಎತ್ತಿ ಈಚೆಯಿಂದ ಆಚೆ ಇಡೋದಕ್ಕೆ ಸಾಧ್ಯ ಇಲ್ಲ. ವಿಶ್ವದ ಸೃಷ್ಟಿಯನ್ನು ಮಾಡುವುದಕ್ಕೇನು ಸಾಧ್ಯ ಇದೆ? ನಮ್ಮ ಮನೆಗೆ ಒಬ್ಬರು ಅಡುಗೆ ಮಾಡುವವರು ಬಂದಿದ್ದಾರೆ. ಎಂತಹ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದರೆ ಬಹಳ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮಗಳಿದ್ದರೂ ನೀವು ಕರೆಸ್ಬೋದು. ಹೇಗಿದ್ದಾರೆ ಅವರು? ಅವರಿಗೆ ಎರಡು ಕೈ ಇಲ್ಲ, ಕಾಲಿಲ್ಲ, ತಲೆ ಇಲ್ಲ, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ತಿಳುವಳಿಕೆ ಇಲ್ಲ, ಇಂಥವರಿದ್ದಾರೆ ಅಂದರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯವೋ? ಒಂದು ಅಡುಗೆ ಮಾಡಬೇಕಾದ್ರೆ ಕೈ ಬೇಕು, ಕಾಲು ಬೇಕು, ಕಣ್ಣು ಬೇಕು, ಕಿವಿ ಬೇಕು, ತಿಳುವಳಿಕೆ ಬೇಕು, ಎಲ್ಲವೂ ಬೇಕು. ಇಂತಹ ವಿಶ್ವದ ನಿರ್ಮಾಣವನ್ನು ಮಾಡುವ ವ್ಯಕ್ತಿಗೆ ಆಕಾರ ಇಲ್ಲ, ಗುಣಗಳಿಲ್ಲ ಅಂತ ಹೇಳುವುದು ಸಾಧ್ಯ ಇಲ್ಲ. ಸಕಲ ಗುಣಗಳೂ ಇವೆ, ಅಪ್ರಾಕೃತವಾದಂತಹ ಆಕಾರ ಇದೆ, ಜ್ಞಾನಾನಂದಾತ್ಮಕವಾದ ಆಕಾರವೂ ಇದೆ. ಅವನೇ ಪರಬ್ರಹ್ಮ, ಅವನನ್ನು ಬಿಟ್ಟು ಇನ್ನೊಬ್ಬ ಪರಬ್ರಹ್ಮ ಇಲ್ಲ ಎಂಬುದಾಗಿ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವಲ್ಲಿ ಹೇಳಿದ ಯಾವ ಸತ್ಯನೋ, ಯಾವ ಪರಬ್ರಹ್ಮನೋ ಅವನೇ ಈ ಜಗಜ್ಜನ್ಮಾದಿ ಕಾರಣನಾದವನು. ಪರಬ್ರಹ್ಮ ನಿರ್ಗುಣ ಜನ್ಮಾದಿ ಕಾರಣನಾದವನು, ಅಪರಬ್ರಹ್ಮ ಅಲ್ಲ. ಸತ್ಯಂ ಪರಂ ಧೀಮಹಿ, ಈ ಪರಬ್ರಹ್ಮನೇ ಆ ಜಗಜ್ಜನ್ಮಾದಿ ಕಾರಣನಾದ ಪರಬ್ರಹ್ಮ, ಅವನು ಗುಣಪರಿಪೂರ್ಣ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಆ ಪರಮಾತ್ಮನ ಉಪಾಸನೆಯನ್ನು ಮಾಡುವ ದೊಡ್ಡ ಸೌಭಾಗ್ಯವನ್ನು ನಮಗೆ ಕರುಣಿಸಿ ಕೊಟ್ಟದ್ದೇ ಶ್ರೀಮದಾಚಾರ್ಯರ ದೊಡ್ಡದಾದ ಕೊಡುಗೆ ಎಂಬುದಾಗಿ ನಾವು ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.